2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದವರು ನಿರಂತರವಾದ ಹೋರಾಟವನ್ನು ಮಾಡ್ತಾನೆ ಇದ್ದಾರೆ. ಹಲವಾರು ವರ್ಷಗಳ ಹೋರಾಟ ಇದು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 138 ಅನ್ನುವಂತಹ ಮ್ಯಾಂಡೇಟ್ನ ನಡುವೆ ಕಡೆ ಪಕ್ಷ ಸಿದ್ದರಾಮಯ್ಯನವರಾದರೂ ಕೂಡ ತಮ್ಮ ಮನವಿಯನ್ನು ಸ್ವೀಕರಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಪತ್ರಗಳು, ಮಾತುಕತೆಗಳು, ನಂತರ ಪ್ರತಿಭಟನೆ. ಅಂತೆಯೇ ಚಳಿಗಾಲದ ಅಧಿವೇಶನ ಬೇರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಮೂಲಕ ಈ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ನೆನಪಿಸುವ ಪ್ರಯತ್ನಕ್ಕೆ ಸಿಕ್ಕಂತಹ ಉತ್ತರ ಲಾಠಿ ಚಾರ್ಜ್. ರೈಟ್ ನಾವು ಕರ್ನಾಟಕ ಕಾಂಗ್ರೆಸ್ ಆಡಳಿತ ಸರ್ಕಾರ ಅಂದ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರಿಂದ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಲಾಠಿ ಚಾರ್ಜನ್ನು ಸಮರ್ಥಿಸಿಕೊಂಡಿದ್ದಾರೆ. ಹೌದು, 10,000 ಜನ ಏಕಾಏಕಿ ನುಗ್ಗಿಬಿಟ್ರು, ಬೇರೆ ಮಾರ್ಗ ಇರಲಿಲ್ಲ, ಲಾಠಿ ಚಾರ್ಜ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇದರ ನಡುವೆ 2A ಮೀಸಲಾತಿ ಅಂದ ಸಂದರ್ಭದಲ್ಲಿ ಕೇಳುವವರಿಗೂ ಮತ್ತು ಕೊಡುವವರಿಗೂ ಇದು ಕೊಡೋದಕ್ಕೆ ಸಾಧ್ಯವಾ ಅನ್ನುವಂಥ ಅರಿವು ಅನ್ನೋದಿರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಸ್ಪಷ್ಟವಾಗಿ ತಿಳಿಸಿದ್ದಾರೆ, 2A ಮೀಸಲಾತಿಯನ್ನು ಪಂಚಮಸಾಲಿ ಸಮುದಾಯದವರಿಗೆ ಕೊಡೋದು ಅಸಾಧ್ಯ, ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ಸಂವಿಧಾನದ ಪ್ರಕಾರವೇ ನೋಡೋದಾದರೆ ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಸಂವಿಧಾನ ಬದ್ಧವಾಗೇ ನಾವು ಕೇಳ್ತಾ ಇರೋದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇರುವಂಥ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದರೆ ಒಂದಷ್ಟು ಚರ್ಚೆಗಳಾಗಬೇಕು, ಸಂವಿಧಾನವನ್ನು ಸರಿಯಾಗಿ ಓದ್ಕೊಳ್ಬೇಕಾಗತ್ತೆ. ಪಂಚಮಸಾಲಿ ಸಮುದಾಯ ಅಂದ ಸಂದರ್ಭದಲ್ಲಿ 2A ಮೀಸಲಾತಿಗಾಗಿ ನಡೀತಾ ಇರುವಂಥ ಈ ಹೋರಾಟದ ನಡುವೆ 2A ಮೀಸಲಾತಿಯ ಒಳಗೆ 102ಕ್ಕೂ ಹೆಚ್ಚು ಜಾತಿಗಳು ಇರೋದ್ರಿಂದಾಗಿ ಇವರನ್ನ ಅಲ್ಲಿ ಸೇರಿಸ್ತಾ ಹೋದರೆ ಅವರಿಗೆ ಕೊಡೋದ್ರಲ್ಲಿ ಸೌಲಭ್ಯ ಸೌಕರ್ಯಗಳು ವ್ಯತ್ಯಯ ಉಂಟಾಗುತ್ತೆ. ಹಾಗಾಗಿ ಹೆಚ್ಚುವರಿ ಮೀಸಲಾತಿಗೆ ಆಗ್ರಹ ಮಾಡ್ತೀರಾ, ಮಾಡಿ ಅನ್ನುವಂತಹ ಒಂದಷ್ಟು ಸಜೆಷನ್ಸು ಬರ್ತಾ ಇರೋದ್ರಿಂದಾಗಿ ಈ ಗೊಂದಲದ ಕುರಿತಂತೆ ಒಂದಷ್ಟು ಮಾತುಕತೆಯನ್ನು ನಡೆಸೋಣ. ನಾನು ದಿವ್ಯಶ್ರೀ. ಇದು ಪಂಚಮಸಾಲಿ ಸಮುದಾಯದವರ ಹೋರಾಟ. ಲಾಠಿ ಚಾರ್ಜ್ ಆಯಿತು. ಆ ನಂತರದ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಏನು ಅಂತ ನೋಡೋದಾದರೆ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪಂಚಮಸಾಲಿ ಸಮುದಾಯದವರು ಲಾಠಿ ಚಾರ್ಜನ್ನು ಖಂಡಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ. 2A ಮೀಸಲಾತಿ ನೀಡೋದಕ್ಕಾಗೋದಿಲ್ಲ ಅಂತ ಸಿದ್ದರಾಮಯ್ಯನವರು ಸಂವಿಧಾನಬದ್ಧವಾಗೇ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಇತ್ತ ಕಡೆ ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ಬಣ ಅಂದ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿ ನಾವು ಕೇಳಿದ್ದೀವಿ ಅಂತ ಹೇಳಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕಷ್ಟ, ಸಂವಿಧಾನದ ಪ್ರಕಾರ 2A ಮೀಸಲಾತಿ ನೀಡೋದಕ್ಕಾಗುವುದಿಲ್ಲ, ಮೀಸಲಾತಿ ನೀಡಲು ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ವಿಧಾನ ಪರಿಷತ್ನಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಇದರ ನಡುವೆ ಸಿದ್ದರಾಮಯ್ಯನವರ ಹೇಳಿಕೆಗೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ದಾಖಲೆ ಸಮೇತ ಅಸೆಂಬ್ಲಿಗೆ ಕೃಷ್ಣ ಬೈರೇಗೌಡರು ವಿವರಣೆಯನ್ನು ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮುದಾಯ ಅಂದ ಸಂದರ್ಭದಲ್ಲಿ ಮೀಸಲಾತಿಗೆ ಇರುವಂತಹ ಸಾಧಕ ಬಾಧಕಗಳ ಚರ್ಚೆಯಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಕಾಶಪ್ಪನವರ ರೋಷಾವೇಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಸಂದರ್ಭದಲ್ಲಿ ಗಪ್ಚುಪ್ ಆಗಬೇಕಾಯಿತು. ಹೌದು, ವಿಧಾನಸಭೆ ಮತ್ತು ಪರಿಷತ್ ಅಂದ ಸಂದರ್ಭದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣವಂತೂ ನಿರ್ಮಾಣವಾಗಿತ್ತು. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕಂದರೆ 2A ಮೀಸಲಾತಿ ಅಂದ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನು ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು 2A ಮತ್ತು 2Dಯನ್ನು ವಿಂಗಡಿಸಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡಿದ್ರು ಕೂಡ ಬಿಜೆಪಿಯವರು ಮತ್ತು ಪಂಚಮಸಾಲಿ ಸಮುದಾಯದವರು ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಇಲ್ಲೇ ಇಲ್ಲ. ಇವತ್ತಂತೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರವಾಗಿ ತಿಳಿಸಿದ್ದಾರೆ, ಸಂವಿಧಾನಬದ್ಧವಾಗಿಯೇ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹಾಗಾದರೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು? ಸಿದ್ದರಾಮಯ್ಯನವರ ಈ ಮಾತಿಗೆ ಜಯಮೃತ್ಯುಂಜಯ ಸ್ವಾಮೀಜಿ ಏನು ಹೇಳಿದ್ರು? ಬನ್ನಿ ಒಂದ್ಸಲ ನೋಡೋಣ. ಆದರೆ ನೀವು ಇರ್ತಕ್ಕಂಥ ಒತ್ತಾಯ, ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಯಾರೇ ಬ್ಯಾಕ್ವರ್ಡ್ ಕ್ಲಾಸಿಗೆ ನಲ್ಲಿ ಅವಕಾಶವನ್ನು ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೋಬೇಕು. ಅವ್ರು ಹೇಳುವಂತ ಹೇಳಿಕೆ ಸಂವಿಧಾನ ವಿರುದ್ಧವಾಗಿದೆ ಅಂತ. ಪಂಚಮಸಾಲಿಗಳು ಸಂವಿಧಾನದ ಆಶಯ ಪರವಾಗಿನೇ ಮೀಸಲಾತಿ ಕೇಳಕತ್ತೇವೆ. ಸಂವಿಧಾನದ 15 ಮತ್ತು 16ರ ಪರಿಚಯದ ಅಡಿಯಲ್ಲಿ ಮೀಸಲಾತಿ ಕೇಳಕತ್ತೇವೆ. ಅದಕ್ಕೋಸ್ಕರವಾಗಿ ನಾವು 2 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಹಿಂದಿನ ಸರ್ಕಾರದ ಮೂಲಕವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ದೇವೆ. ಬೇರೆ ಸಮುದಾಯದರಂಗೆ ವರದಿ ಇಲ್ಲದೇ ನಾವು ಮೀಸಲಾತಿ ಕೇಳಿಲ್ಲ.
ನಮ್ಮ ಪರವಾಗಿ ಮಧ್ಯಂತರ ವರದಿ ಬಂದಿದೆ. ನಮ್ಮ ಪರವಾಗಿ ಇಂದಿನ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ನಾವು ಸಂವಿಧಾನ ಪರವಾಗಿದ್ದೀವಿ. ಇವತ್ತೇನು ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟರಲ್ಲ, ಅದು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ. ಕೊಡಕ್ಕಾಗಲ್ಲ ಅಂತ ಹೇಳಿರಲಿಲ್ಲ, ಪಡ್ಕೊಂಡು ದಾರಿ ಗೊತ್ತೈತಿ. ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಜನರ ಜೊತೆಗೆ ಇದ್ಕೊಂಡು ಹೋರಾಟ ಮಾಡಿನೇ ಮೀಸಲಾತಿ ಪಡಿತೀವಿ. ನೀವು ನಿಮ್ಮ ಸರ್ಕಾರ ಮೇಲೆ ಈಗ ಒಂದು ದೊಡ್ಡ ಜನ ಆಕ್ರೋಶಗೊಂಡಂತೇಳಿ ಅದು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸಲ್ಲ. ನಿಮ್ಮ ಹೇಳಿಕೆನೇ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥದ್ದು. ಪಂಚಮಸಾಲಿಗಳೆಂದು ಸಂವಿಧಾನ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ. ಸಂವಿಧಾನ ಪರವಾಗಿದ್ದಾವೆ. ನಮ್ಮ ಪ್ರತಿಯೊಂದು ಹೋರಾಟವು ಸಂವಿಧಾನ ಪರವಾಗಿನೇ ಇದ್ದಾವೆ. ಸಂವಿಧಾನವನ್ನು ನೀವೊಬ್ಬರೇ ಓದ್ಕೊಂಡಿಲ್ಲ. ಅಂಬೇಡ್ಕರ್ ನಿಮ್ಮೊಬ್ಬರು ಸೊತ್ತಲ್ಲ. ಇಡೀ 140 ಕೋಟಿ ಭಾರತೀಯರ ಸ್ವತ್ತು, 140 ಕೋಟಿ ಜನರ ಸ್ವತ್ತು. ಹಿಂದಿನ ಸರ್ಕಾರದಲ್ಲಿ 2D ಮೀಸಲಾತಿ ಪಡ್ಕೊಂಡು ನಾವು ಒಂದು 99% ಮೆಟ್ಲು ಹತ್ತಿದ್ದು ನಾವು. ಇವರು ತಮಗೆ ಮೀಸಲಾತಿ ಕೊಡಕ್ಕಾಗಲ್ಲ ಅಂತ ನೇರವಾಗಿ ಹೇಳಾರ್ದಾನೆ ಈ ರೀತಿಯಾಗಿ ಅಧಿವೇಶನದಲ್ಲಿ ಸುಳ್ಳು ಹೇಳೋ ಪ್ರಯತ್ನ ಮಾಡಕತ್ತಾರೆ. ಮೀಸಲಾತಿನ ಪಡಿತೀವಿ. ಆ ನ್ಯಾಯವನ್ನು ಪಡೆದೇ ಅದು ನಮ್ಮ ಹಕ್ಕು, ನಾವು ಬಿಡೋದಿಲ್ಲ ಅಂತೇಳಿ ಮತ್ತೊಮ್ಮೆ ಸ್ಪಷ್ಟ. ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಯಾಕೋ ಪ್ರತಿಷ್ಠೆಗೆ ಬಿದ್ದಾಗ ಕಾಣ್ತಾ ಇದೆ. ಯಾಕಂದರೆ ಅಂಥ ಉತ್ತರಗಳು, ಅಂಥ ಪ್ರಶ್ನೆಗಳು ಬಹಳ ಓಡಾಡ್ತಾ ಇರೋದ್ರಿಂದಾಗೆ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೂ ಇವತ್ತು ಕಲಾಪದಲ್ಲಿ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ. ಇಟ್ ಈಸ್ ಇಂಪಾಸಿಬಲ್. ಸಂವಿಧಾನಬದ್ಧವಾಗಿ ನಾವು ನೋಡೋದ್ರಿಂದಾಗಿ 2A ಮೀಸಲಾತಿಯನ್ನು ಪಂಚಮಸಾಲಿಯವರಿಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ರೈಟ್, ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಪಂಚಮಸಾಲಿ ಸಮುದಾಯ ಅಂದರೆ ಇವತ್ತು ಮೊಸರನ್ನ ಚಿತ್ರಾನ್ನ ಮಾಡಿಕೊಂಡು ಬದುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬದುಕು ದುಸ್ತರವಾಗಿದೆ. ಎಲ್ಲ ಸಮುದಾಯದಲ್ಲೂ ಕೂಡ ಒಂದಷ್ಟು ಪಾಪ್ಯುಲೇಷನ್ ಜಾಸ್ತಿ ಇತ್ತು ಅಂದ ಮಾತ್ರಕ್ಕೆ ಅವರೆಲ್ಲ ಸದೃಢರಾಗಿದ್ದಾರೆ, ಆರ್ಥಿಕವಾಗಿ ಸಬಲರು ಅನ್ನುವಂತಹ ಅರ್ಥ ಬರೋದಿಲ್ಲ. ನಮಗೂ ಮೀಸಲಾತಿ ಕೊಟ್ಟರೆ ನಾವು ಸರ್ಕಾರಿ ಕೆಲಸಗಳನ್ನು ಅಥವಾ ಸರ್ಕಾರದ ಸೌಕರ್ಯಗಳನ್ನು ಒಂದಷ್ಟು ಪಡ್ಕೊಳ್ತೀವಿ, ಬದುಕನ್ನು ಕಟ್ಕೊಳ್ತೀವಿ ಅನ್ನುವಂಥ ಆಶಯದಲ್ಲಿ ಕೇಳ್ತಾ ಇರುವಂಥ 2A ಮೀಸಲಾತಿ ಇದು ಅಂತ ಹೇಳಿ ಜಯಮೃತ್ಯುಂಜಯ ಸ್ವಾಮೀಜಿ ಸೇರಿದ ಹಾಗೆ ಪಂಚಮಸಾಲಿ ಸಮುದಾಯದವರು ಕೇಳ್ತಾ ಇದ್ದಾರೆ. ರೈಟ್, ನಾವು ಸಂವಿಧಾನಬದ್ಧವಾಗಿ ಕೇಳ್ತಾ ಇದ್ದೀವಿ ಅಂತ ಅವರು ಸಂವಿಧಾನಬದ್ಧವಾಗಿ ಕೊಡೋಕ್ಕಾಗೋದಿಲ್ಲ ಅಂತ ಇವರು ಅನ್ನೋದ್ರಂತೆ ಸಂವಿಧಾನ ಏನು ಹೇಳುತ್ತೆ, ಇದು ಕೂಡ ಬಹಳ ಮುಖ್ಯ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ AP ವಕ್ತಾರಾಗಿರುವಂಥ ಅನಿಲ್ ನಾಚಪ್ಪ ಅವರಿದ್ದಾರೆ. ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರಾಗಿರುವಂಥ ಸೈಯದ್ ತಹಸೀನ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸೈಯದ್ ಅವರೇ. ರೈಟ್, ಮಾತಾಡ್ತೀನಿ ನಿಮ್ಮ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. BJP ವಕ್ತಾರಾಗಿರುವಂಥ ಅರುಣ್ ಜಿ ಸೇಠ್ ಅವರಿದ್ದಾರೆ. ನಮಸ್ಕಾರ ಅರುಣ್ ಅವರೇ. ನಮಸ್ತೆ ಮೇಡಮ್. ಓಕೆ ಅರುಣ್ ಅವರೇ, ನಿಮ್ಮಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡೋದಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕಲಾಪದಲ್ಲಿ ಸುಸ್ಪಷ್ಟವಾಗಿ ತಿಳಿಸಿದ್ದಾರೆ, ಸಂವಿಧಾನಬದ್ಧವಾಗೇ ಈ ಬೇಡಿಕೆಯನ್ನು ನೋಡೋದಾದ್ರೆ ಇಟ್ ಈಸ್ ಇಂಪಾಸಿಬಲ್, 2A ಮೀಸಲಾತಿಯನ್ನು ಪಂಚಮಸಾಲಿ ಸಮುದಾಯದವರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಅಷ್ಟರ ಮಟ್ಟಿಗೆ ಕ್ಲಾರಿಟಿ ಇತ್ತು ಅನ್ನೋದಾದರೆ ವಿಜಯಾನಂದ ಕಾಶಪ್ಪನವರು, ವೀಣಾ ಕಾಶಪ್ಪನವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಈಶ್ವರ್ ಖಂಡ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ, ನೆನ್ನೆ ಅಂತೂ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಸಮುದಾಯದ ಮಗಳಾಗಿ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು. ಆ ಸಮುದಾಯದವ್ರ ಜೊತೆ ಸೇರಿಕೊಂಡು ಆ ಸಮುದಾಯದ ಒಬ್ಬರು ಸಚಿವರಲ್ಲಿದ್ದ ಸಂದರ್ಭದಲ್ಲಿ ಆ ಕ್ಲಾರಿಟಿ ಇತ್ತು ಅಂತ ಹೇಳಿದ್ರೆ ತಮ್ಮ ಓಟನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ತಮ್ಮನ್ನು ಬಲಪಡಿಸ್ಕೊಳ್ಳೋದಕ್ಕೆ, ಅಧಿಕಾರ ಹಿಡಿಯೋದಕ್ಕಷ್ಟೇ ಈ ಸಮುದಾಯದ ಮೀಸಲಾತಿ ಹೋರಾಟ ಸೀಮಿತ ಆಯ್ತಾ ಹಾಗಾದ್ರೆ ಅರುಣ್ ಅವರೇ? ನನಗನ್ಸುತ್ತೆ ನೀವೀಗ ಹೇಳಿದಂತ ಹೆಸರುಗಳು ಸಿದ್ದರಾಮಯ್ಯನವರ ರಾಜೀನಾಮೆ ಈ ವಿಷಯಕ್ಕಾದ್ರೂ ಕೇಳ್ತಾರೆ ಅಂತ. ಸಂವಿಧಾನ ಅವರ ಸಮಾಜದ ಮಗಳು, ಹೌದಾ? ಅಲ್ಲಿ ಕೇಳ್ಬೇಕಲ್ವಾ? ಕೇಳಲೇಬೇಕಲ್ವಾ? ಸಮಾಜದ ಮಗಳು, ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರೇ ಮುಖ್ಯವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಲೇಬೇಕು. ಯಾಕಂತ ಹೇಳಿದ್ರೆ ರೈಟ್ ಟು ಲೆಫ್ಟ್ ಅದನ್ನು ತೆಗೆದುಹಾಕ್ಬಿಟ್ರಲ್ಲ ಸಿದ್ದರಾಮಯ್ಯನವರು. ಅಂದ್ರೆ ಇವರಿಗೆ ಸಿಚುವೇಶನ್ ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ. ಒಂದು ವೇಳೆ ಇವರಿಗೆ ಸಂವಿಧಾನಬದ್ಧವಾಗಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತಾನೆ ಇಟ್ಕೊಳ್ಳೋಣ, ಅದನ್ನ ಕನ್ವಿನ್ಸ್ ಮಾಡ್ಬೇಕಲ್ಲ ಜನರಿಗೆ. ಅಧಿವೇಶನದಲ್ಲಿ ಕನ್ವಿನ್ಸ್ ಮಾಡ್ಲಿಕ್ಕೆ ಅವಕಾಶ ಇತ್ತಲ್ಲ. 340ನೇ ವಿಧಿಯನ್ನು ಮಾತ್ರ ಹೇಳಿದ್ರು, ಅದರಿಂದ ಯಾವ ರೀತಿ ಅದನ್ನ ವಂಚಿತಗೊಳಿಸಬಹುದು ಪಂಚಮಸಾಲಿ ರೈತ ಜನಾಂಗವನ್ನು ಅನ್ನುವಂತಹದ್ದನ್ನು ಹೇಳಬೇಕಿತ್ತಲ್ಲ. ಅದನ್ನ ಯಾವುದನ್ನ ಹೇಳಲಿಲ್ಲ ಇವೆಲ್ಲ ಸಿದ್ದರಾಮಯ್ಯನವರು. ಮತ್ತೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕ ಸಂದರ್ಭದಲ್ಲಿ ಕೂಡ ಹೋರಾಟ ನಡೆದಿತ್ತು. ಆವಾಗ ಕಾಂಗ್ರೆಸ್ ಮತ್ತೆ ಈ ಸಿದ್ದರಾಮಯ್ಯ ಒಳಗೊಂಡಂತೆ ಈ ರೀತಿಯ ವಿಷಯಗಳನ್ನು ಯಾಕೆ ಹೇಳ್ತಾ ಇಲ್ಲ? ಇವಾಗ ಹೀಗೆ ವ್ಯತಿರಿಕ್ತವಾಗಿ ಕೇವಲ ಓಟಿನ ದೃಷ್ಟಿಯಲ್ಲಿ ಮಾತ್ರ ನೋಡ್ತಾ ಇದ್ದಾರಾ ಇವರು ಕಾಂಗ್ರೆಸ್ ಸರ್ಕಾರ? ಓಟಿನ ದೃಷ್ಟಿಯಲ್ಲಿ ಮುಸಲ್ಮಾನ್ ಸಮುದಾಯದ ಮೀಸಲಾತಿಯನ್ನ ಕಿತ್ತಂಟಿಸ್ದಂಗಾಗಿತ್ತು. ನೀವು ಅಲ್ಲ, ನೀವೇನ್ ಮಾಡಿದಿರಿ ಅದನ್ನು ರಿಕಾಲ್ ಮಾಡ್ಕೊಳ್ಬೇಕು ಅರುಣ್ ಅವರೇ. ಮಾತಾಡ್ತೀನಿ ನಿಮ್ ಜೊತೆ. ಸೈಯದ್ ಒಂದೇ ನಿಮಿಷ ಇಲ್ಲ, ಖಂಡಿತ ಇಲ್ಲದಿದ್ರೆ ಅದು ತಪ್ಪಾಗ್ಬಿಡುತ್ತೆ ಅಲ್ಲ, ಸೆಂಟೆನ್ಸ್ ತಪ್ಪಾಗ್ಬಿಡುತ್ತೆ. ಮುಸಲ್ಮಾನರಿಗೆ ಧರ್ಮಾಧಾರಿತವಾಗಿ
ಮೀಸಲಾತಿಯನ್ನು ಕೊಡುವಂತದ್ದು ತಪ್ಪು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಎಷ್ಟು ಸಾರಿ ಹೇಳಿದೆ, ಮೊನ್ನೆ ತಾನೇ ಹೇಳಿದೆ ಪುನಃ. ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸ್ಪಷ್ಟವಾಗಿ ಸಂವಿಧಾನವನ್ನು ಹೀಗೆ ಅಲ್ಲಾಡಿಸ್ಕೊಂಡು ಹೋಗುವಂತದ್ದಲ್ಲ, ಅದರ ಪಾಲನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಕಾಂಗ್ರೆಸ್ ಮಾತ್ರ ಸಂವಿಧಾನವನ್ನು ಕಚೇರಿ ಗುಟ್ಟಿಗೆ ಹಾಕಿ ತಮಗೊಂದು ಓಟು, ತಮಗೊಂದು ಸೀಟು, ತಮಗೊಂದು ಮುಖ್ಯಮಂತ್ರಿ, ತನ್ನ ಮಗ ಉಪಮುಖ್ಯಮಂತ್ರಿ ಏನೆಲ್ಲ ಕಟ್ಕೊಂಡು ಅದಕ್ಕೋಸ್ಕರ ಮಾತ್ರ ರಾಜ್ಯ ಆಡಳಿತ, ಮತ್ತೆ ಅದ್ರ ಮುಖಾಂತರ ದೋಚೋದು ಕರ್ನಾಟಕವನ್ನು. ಕರ್ನಾಟಕ ಭಿಕ್ಷೆ ಬೇಡ್ತಾ ಇದೆ, ಕರ್ನಾಟಕದಲ್ಲಿ ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಆದ್ರೆ ಇವರು ಕೇರಳಕ್ಕೆ 100 ಮನೆಗಳು ಕೊಡ್ಬೇಕು. ಎಷ್ಟು 100 ಮನೆಗಳು ಕೊಡ್ಬೇಕು? ಕೊಡಿ ಸ್ವಾಮಿ. ಪ್ಲಸ್ ಕೇರಳದಲ್ಲಿ ಜಾಗವನ್ನು ಖರೀದಿ ಮಾಡಿ 100 ಮನೆ ಕಟ್ತಾರಂತೆ. ನಾಚಿಕೆಲ್ಲ ಸರ್ಕಾರಕ್ಕೆ. ಓಕೆ ಗಾಟ್ ಇಟ್ ಸೈಯದ್ ಅವರೇ, ನೀವು ತಿಳಿಸ್ಬೇಕು ನೋಡಿ. ನುಡಿದಂತೆ ನಡೀತಿದ್ದೇವೆ ಅಂತ ಹೇಳುವಂತ ಸರ್ಕಾರ ಗೊಂದಲಕ್ಕಿಟ್ಟಿಲ್ಲ ಸೈಯದ್ ಅವರೇ. 2A ಮೀಸಲಾತಿ ಹಿನ್ನೆಲೆಯಲ್ಲಿ ಆ ಮೀಸಲಾತಿಯನ್ನು ಕೊಡೋಕ್ಕಾಗುತ್ತಾ ಇಲ್ವಾ ಅನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಸಂತೋಷದ ವಿಚಾರ ಸೈಯದ್ ಅವರೇ. ಅಟ್ಲೀಸ್ಟ್ ಕೊಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯನವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಮೇಡಮ್ ಅವರೇ, ಮೊದಲು ಒಂದು ಪ್ರಶ್ನೆ ಕೇಳ್ತೀನಿ. ಸರ್ಕಾರ ಏನ್ ತಾನೇ ಮಾಡಕ್ ಹೊರಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ನಮ್ಗ್ ಕ್ಲಾರಿಟಿ ಇಲ್ಲ, ಈ ಕರ್ನಾಟಕ ಜನರ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಈಗಾಗ್ಲೇ ನಮ್ಮ ಬಿಜೆಪಿ ವಕ್ತಾರ ಇದು ಹೇಳ್ದಂಗೆ ನೆನ್ನೆ ನಾನು ನೋಡ್ಬಿಟ್ಟು ತುಂಬಾ ಆಶ್ಚರ್ಯ ಆಯ್ತು. ಕರ್ನಾಟಕದಲ್ಲಿ ನಮ್ಗೆ ಇರೋ ಜ್ವಲಂತ ಸಮಸ್ಯೆಗಳು ಬೇಜಾನಿದಾವೆ. ಇಲ್ಲಿ ಮಾಡಬೇಕಾಗಿರೋ ಕೆಲಸ ಯಾವ್ದು ಮಾಡ್ತಾ ಇಲ್ಲ. ಕೇರಳ ಅವ್ರಿಗೆ ಜಮೀನ್ ಖರೀದಿ ಮಾಡಿ ಅವ್ರಿಗೆ 100 ಮನೆ ಕಟ್ಟಿ ಕೊಡ್ತಾರಂತೆ. ಅದು ಯಾವ ಪುರುಷಾರ್ಥಕ್ಕಂತ ನನಗೂ ಗೊತ್ತಿಲ್ಲ. ಆಯ್ತಾ? ಇನ್ನ ನೆಕ್ಸ್ಟ್ ಮೀಸಲಾತಿ ವಿಚಾರಕ್ಕೆ ಬಂದ್ರೆ, ಪ್ರತಿಭಟನೆ ಮಾಡೋದು ಸಂವಿಧಾನಿಕವಾಗಿ ಪ್ರತಿಯೊಬ್ಬರ ಹಕ್ಕು. ಪ್ರತಿಭಟನೆ ಮಾಡಬಹುದು, ಅದರಲ್ಲಿ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ. ಇದೇ ರೈತರು ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಇವರು NDA ಸರ್ಕಾರ ಏನ್ ಹೇಳಿದ್ರು, ರೈತರ ಮೇಲೆ ದೌರ್ಜನ್ಯ ಮಾಡ್ಬಿಟ್ರು, ಹಂಗೆ ಹಿಂಗೆ ಲಾಠಿ ಚಾರ್ಜ್ ಮಾಡಿಬಿಟ್ರು ಅಂತ ಇವರು ಖಂಡಿಸಿದ್ರು. ಇವಾಗ ನಿಮ್ ಸರ್ಕಾರದಲ್ಲಿ ನೀವು ಮಾಡಿರೋದೇನು? ನಿನ್ನೆ ತಲೆ ಹೊರದಂಗೆ ಕೈ ಕಾಲು ಮುರಿದಂಗೆ ಲಾಠಿ ಚಾರ್ಜ್ ಮಾಡಿಸಿದ್ರಲ್ಲ, ನಿಮ್ಗೆ ನೈತಿಕತೆ ಇದೆಯಾ? ಮನುಷ್ಯತ್ವ ಇದೆಯಾ? ಆಗುತ್ತೆ ಆಗಲ್ಲ ಅದು ಬೇರೆ ವಿಚಾರ. ಅದಕ್ಕೆ ನೀವು ಪೊಲೀಸ್ ಪವರ್ ಯೂಸ್ ಮಾಡ್ಬಿಟ್ಟು ನಿಮ್ಮಲ್ಲಿ ಇರೋ ಅಧಿಕಾರನ ದುರ್ಬಳಕೆ ಮಾಡಿ ಜನರ ಮೇಲೆ ಅತ್ಯಾಚಾರ ಮಾಡಕ್ ಹೊರಟಿದ್ದೀರಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 10,000 ಜನ ಏಕಾಏಕಿ ಬ್ಯಾರಿಕೇಡ್ ಅನ್ನ ಮುರಿದು ನುಗ್ಗಿ ಬಂದಾಗ ಏನ್ ಮಾಡಕ್ಕಾಗತ್ತೆ? ಇಟ್ ಈಸ್ ಅನಿವಾರ್ಯ, ಏನು ಮಾಡಕ್ಕಾಗಲ್ಲ. ಬಿಜೆಪಿ ಸಂದರ್ಭದಲ್ಲಿ 2 ಲಕ್ಷ ಜನ ಪ್ರತಿಭಟನೆ ಈ ಸರ್ಕಾರದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಯಾವ ಕೆಲ್ಸಕ್ಕೂ ಬರಬಾರ್ದು ಅಂತ ಇದ್ರೆ ಅದು ಜಿ ಪರಮೇಶ್ವರ್ ಮಾತ್ರ ಮೇಡಮ್. ಏನು ಅದು ಯಾವ ಕೆಲ್ಸಕ್ಕೂ ಬೇಡವಾದ ವ್ಯಕ್ತಿ ಅದು. ಪಾಪ ಅವ್ರಿಗೆ ಏನು ಮಾಹಿತಿ ಇರಲ್ಲ. ಅವರು ಗೃಹ ಮಂತ್ರಿ ಎದಕ್ಕಾಗಿದಾರ ಅವ್ರಿಗೆ ಬಹುಶಃ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಒಂದೇ ಒಂದ್ ಕೆಲಸ ಏನಂದ್ರೆ, ಈಸ್ ಆಕ್ಟಿಂಗ್ ಲೈಕ್ ಎ ಸ್ಪೋಕ್ ಪರ್ಸನ್ ಆಫ್ ಕಾಂಗ್ರೆಸ್. ಗಾಟ್ ಇಟ್ ಸೈಯದ್ ಅವರೇ, ಮಾತಾಡ್ತೀನಿ, ಇನ್ನು ಡೀಟೇಲ್ಸ್ ನಿಮ್ ಜೊತೆ ತಗೊಳ್ತೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಪಂಚಮಸಾಲಿ ಹೋರಾಟಗಾರರಾಗಿರುವಂತಹ ಶಿವಗೌಡ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ ಝೂಮ್ ನಿಂದ. ನಮಸ್ಕಾರ ಶಿವಗೌಡ ಪಾಟೀಲ್ ಅವರೇ. ರೈಟ್, ಇವತ್ತು ಸಿದ್ದರಾಮಯ್ಯನವರು ಕಲಾಪದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪಾಟೀಲ್ರೇ, 2A ಮೀಸಲಾತಿಯನ್ನ ಪಂಚಮಸಾಲಿ ಸಮುದಾಯದವರಿಗೆ ಸಂವಿಧಾನಬದ್ಧವಾಗಿ ಕೊಡೋದು ಅಸಂಭವ, ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನು? ಇಲ್ಲ ಮೇಡಮ್, ಇವತ್ತು ಸಿದ್ದರಾಮಯ್ಯವ್ರು ನಾವು ಇದರಲ್ಲಿ ನೋಡಿದ್ವಿ, ಮಾಧ್ಯಮಗಳಲ್ಲಿ ನೋಡಿದಾಗ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇದನ್ನು ಸಂವಿಧಾನಾತ್ಮಕವಾಗಿ ಕೊಡೋದಕ್ಕೆ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕೆಲವೊಂದು ಸಮುದಾಯಗಳಿಗೆ ಈಗಾಗಲೇ ಬನಜಿಗ ಸಮುದಾಯ ಇರ್ಬೋದು, ಅವರು ಯಾವುದೇ ಹಿಂದುಳಿದ ವರ್ಗದ ಆಯೋಗದ ವರದಿ ಇಲ್ಲದೇ ಈಗಾಗಲೇ ಬನಜಿಗ ಸಮುದಾಯವನ್ನು 2A ಮೀಸಲಾತಿಗೆ ಸೇರಿಸಿದ್ದಾರೆ. ಆಮೇಲೆ ಸಾದರ ಸಮುದಾಯವನ್ನು ಬೊಮ್ಮಾಯಿ ಅವರ ತಂದೆಯವರು ಅಂದರೆ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಾದರ ಸಮುದಾಯವನ್ನು ಕೂಡ 2Aಗೆ ಸೇರಿಸಿದ್ದಾರೆ. ಗಾಣಿಗ ಸಮುದಾಯವನ್ನು ಕೂಡ 2Aಗೆ ಸೇರಿಸಿದ್ದಾರೆ. ಆವಾಗ ಸಂವಿಧಾನಾತ್ಮಕ ಈ ಪ್ರಶ್ನೆ ಉದ್ಭವಿಸಿದ್ಲ್ವಾ ಸಿದ್ದರಾಮಯ್ಯ ಅವ್ರಿಗೆ ನಾವು ಕೇಳಕ್ಕೆ ಬಯಸ್ತೀನಿ ನಾನು. ಯಾಕೆ ಪಂಚಮಸಾಲಿ ಸಮುದಾಯ ಅಷ್ಟೇ ಬಂದಾಗ ಇವ್ರಿಗೆ ಸಂವಿಧಾನಾತ್ಮಕವಾಗಿ ಬರೋದಿಲ್ಲ, ಅದು ಬರಲ್ಲ, ಹಿಂದುಳಿದ ಆಯೋಗ ಬೇಕು, ಇಂಥ ಎಲ್ಲ ಕುಂಟ ನೆಪಗಳನ್ನು ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೀನಿ. ಈ ಪರಿಸ್ಥಿತಿಯನ್ನು ಅವಲೋಕಿಸುವಂಥ ಕೆಲವೊಬ್ಬ ವಿಚಾರವಂತರು
ಕೆಲವೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ನಾನು ಸಿಂಪ್ಲಿಫೈ ಮಾಡೋದಾದ್ರೆ ಜನಕ್ಕೂ ಅರ್ಥ ಆಗಲಿ ಅಂತ ಹೇಳಿ, ನನ್ನ ಹತ್ರ 100 ರೊಟ್ಟಿ ಇದ್ದಾವೆ, 100 ಸಮುದಾಯಗಳು 2A ಮೀಸಲಾತಿ ಒಳಗೆ ಆಲ್ರೆಡಿ ಇದ್ದಾವೆ, 100 ಸಮುದಾಯಗಳು ಏನು ಜಾತಿಗಳಿದ್ದಾವೆ ಅವ್ರಿಗೆ 100 ಹಂಚ್ಬೋದು. ಅಗೇನ್ ನೀವು ಪಂಚಮಸಾಲಿಯವರು ಅದರೊಳಗೆ ಸೇರಿಕೊಂಡ್ರೆ ಮುಕ್ಕಾಲು ಹೋಗುತ್ತೆ, ಇಲ್ಲ ಅರ್ಧ ಹೋಗುತ್ತೆ. ಉಳಿದ ಸಮುದಾಯದವರು ಅದರೊಳಗೆ ಏನಿದ್ರು 2A ಮೀಸಲಾತಿ ಒಳಗಿದ್ದವರು, ನೀವು ಅವ್ರನ್ನ ಕಸ್ಕೊಂಡಂಗೆ ಆಗುತ್ತೆ. ಅದ್ರ ಬದಲು ಗೌಡ್ರೆ, ಪಾಟೀಲ್ರೆ, ನೀವೇ ನಿಮಗಿರುವಂಥ 5% ಏನಿದೆ ಅದನ್ನು ಹೆಚ್ಚುವರಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೋರಾಟ ಮಾಡಲಿ, ವಿಚ್ ಇಸ್ ವ್ಯಾಲ್ಯೂಯಬಲ್. ಅದು ಮೇ ಬಿ ಸರ್ಕಾರಕ್ಕೆ ಅರ್ಥ ಆಗ್ಬೋದು, ಸಂವಿಧಾನಬದ್ಧವಾಗಿ ಆ ಹೋರಾಟಕ್ಕೆ ಒಂದು ಅರ್ಥ ಅನ್ನೋದು ಇರ್ಬೋದು ಅಂತ ಹೇಳಿ ತಿಳಿಸ್ತಾರೆ. ಏನಂತೀರಿ ಇದಕ್ಕೆ? ಇಲ್ಲ ಮೇಡಮ್, ಈಗ ನಾವು ಕೇಳ್ತಾ ಇರೋದು 2A ಮೀಸಲಾತಿಯಲ್ಲಿ ಪಂಚಮಸಾಲಿ ಸೇರಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆ ಈ ಹಕ್ಕೊತ್ತಾಯ ಅಂತಂದರೆ, ಈ ಕುರುಬ ಸಮುದಾಯಗಳ ಬೇಡಿಕೆ ಇದೆ, ST ಸಮುದಾಯಕ್ಕೆ ಸೇರಿಸ್ರಿ ಅಂತಿದೆ. ಅವರು ಈಗಾಗಲೇ 2Aದಲ್ಲಿದ್ದಾರೆ. ನಮ್ಮ ಯತ್ನಾಳ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಕುರುಬ ಸಮುದಾಯವನ್ನ ಕುರುಬ ಸಮುದಾಯರನ್ನ STಗೆ ಮೀಸಲಾತಿಗೆ ಸೇರ್ಪಡೆ ಮಾಡಿದ್ರೆ ಅಲ್ಲಿ ನಮಗೆ ಜಾಗ ಸಿಗುತ್ತೆ. ಇದಕ್ಕೆ ಒಂದಕ್ಕೊಂದು ಜಾತಿ ಲಿಂಕ್ ಇದೆ ಮೇಡಮ್. ಇಲ್ಲಿ ಇವರು ಎಲ್ಲರನ್ನೂ ಕೂಡ ಈ ರೀತಿ ಎಲ್ಲರನ್ನೂ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಮಾಜದವ್ರನ್ನೂ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೇವಲ ಪಂಚಮಸಾಲಿಗೆ ಅಷ್ಟೇ ಕೇಳ್ತಾ ಇಲ್ಲ, ಅದ್ರ ಜೊತೆಗೆ ನಾವು ಪಂಚಮಸಾಲಿ ಸಮಾಜಕ್ಕೆ 2Aನ್ನ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ OBC ಮೀಸಲಾತಿ ಆದರೂ ಇವ್ರು ಕೊಡ್ಬೋದಲ್ಲ, ಸೆಂಟ್ರಲ್ OBC ಅದು. ಇವರು ಸೆಂಟ್ರಲ್ಗೆ ಶಿಫಾರಸು ಮಾಡಿದರೆ ಸಾಕು. ಇವರು ಕ್ಯಾಬಿನೆಟಲ್ಲಿ ಒಂದು ನಿರ್ಣಯವನ್ನು ಕಳಿಸಿದ್ರೆ, ಸೆಂಟ್ರಲ್ ಕೇಂದ್ರ ಸರ್ಕಾರಕ್ಕೆ ಇವರು ನಿರ್ಣಯವನ್ನು ಮಾಡಿ ಕಳಿಸಿದ್ರೆ, ಸೆಂಟ್ರಲ್ OBC ಎಲ್ಲಾದರೂ ಸಿಕ್ಕಿದ್ರೆ ನಮ್ಗೆ ಎಲ್ಲ ಲಿಂಗಾಯತ ಒಳಪಂಗಡಗಳು ಕೂಡ ನಮಗೆ ಮೀಸಲಾತಿ ಸಿಗುತ್ತೆ. ಇದರಿಂದ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಎರಡರಲ್ಲೂ ಮೀಸಲಾತಿ ಸಿಗುತ್ತೆ. ಈ 2A ಮೀಸಲಾತಿ ಕೊಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಭಾಳಷ್ಟು ಕಠಿಣವಾಗಿದೆ ಅಂತ ಹೇಳಿದರೆ ಇದನ್ನಾದರೂ ಮಾಡಲಿ, OBC ಆದರೂ ಸೆಂಟ್ರಲ್ OBCಗಾದರೂ ಶಿಫಾರಸು ಮಾಡಲಿ. ಪಾಟೀಲ್ರೆ, ಆಗತ್ತಾ, ಮಾಡ್ಬೋದಾ? ಈ ರೀತಿ ಪ್ರಶ್ನೆಗಳ ನಡುವೆ ಇವತ್ತು ಸಿದ್ದರಾಮಯ್ಯನವರು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಅಲ್ಲಲ್ಲ, ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ, ಆಗೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ಮುಂದಿನ ನಿಮ್ಮ ಸ್ಟ್ಯಾಂಡ್ ಏನು ಅಂತ? ಇಲ್ಲ, ನಾವು ಪಡಿತೀವಿ ಮೇಡಮ್. ನಾವು ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅದಕ್ಕೆ ನಾವು ಒಪ್ಪೋದಿಲ್ಲ. ನಮ್ಮ ಶ್ರೀಗಳ ನೇತೃತ್ವದಲ್ಲಿ ಈಗಾಗಲೇ 8 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನು ಸೇರಿಸಿದ್ವಿ. ಅದೇ ರೀತಿ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ನಮ್ಮ ಶ್ರೀಗಳು ಪಾದಯಾತ್ರೆ ಮಾಡಿದಾಗ 10 ರಿಂದ 12 ಲಕ್ಷ ಜನರನ್ನು ಸೇರಿಸಿದ್ವಿ. ಅಲ್ಲಿ ಕೂಡ ಹಕ್ಕೊತ್ತಾಯವನ್ನು ಮಂಡಿಸಿದ್ವಿ. ಮತ್ತು ಎಲ್ಲ ನಮ್ಮ ಕಾನೂನು ವಕೀಲರಿದ್ದಾರೆ, ಕಾನೂನು ಸಲಹೆಗಾರಿದ್ದಾರೆ. ನಮ್ಮ ಸಮಾಜದ ಕಾನೂನು ಸಲಹೆಗಾರರು ಕೂಡ ನಾವು ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದ ಮುಂದೆ ಈಗಾಗಲೇ ಮಂಡನೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲದರಲ್ಲೂ ನಮಗೆ ಅವಕಾಶ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಮ್ಮ ನ್ಯಾಯಾಧಿಗಳು ಹಿಂದುಳಿದ ವರ್ಗ ಆಯೋಗದ ಮುಂದೆ ಕೂಡ ಹೇಳಿದ್ದಾರೆ. ಮತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ ಆ ಟೈಮಲ್ಲಿ ಹಿಂದುಳಿದ ವರ್ಗದ ಆಯೋಗದ ಮಧ್ಯಂತರ ವರದಿಯನ್ನು ತರಿಸ್ಕೊಂಡಿದ್ರು ಬೊಮ್ಮಾಯಿ ಅವರು. ಆ ವರದಿಯಲ್ಲಿ ಕೂಡ ಈ ಸಮಾಜಕ್ಕೆ ಕಡೆಯ ವ್ಯಕ್ತಿ ಇಲ್ಲಿ ಕೂಡ ಕಡು ಬಡವರಿದ್ದಾರೆ. ಈ ಸಮಾಜದಲ್ಲಿ ಕೂಡ ಇವ್ರಿಗೂ ಕೂಡ ಇವನು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಆ ಆಯೋಗದಲ್ಲಿ ಕೂಡ ಇದೆ ಮೇಡಮ್. ಇದು ರೈಟ್, ವೆರಿ ನೈಸ್. ಶಿವಗೌಡ ಅವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ರೈಟ್, ಇನ್ನು ಕಲಾಪದಲ್ಲಿ ಕೃಷ್ಣ ಬೈರೇಗೌಡರು 2A ಮತ್ತು 2D ಇದನ್ನು ವಿಂಗಡಿಸಿ ಜನರಿಗೂ ಅಥವಾ ಕಲಾಪದಲ್ಲಿರುವಂಥ ಸದಸ್ಯರಿಗೂ ಅರ್ಥವಾಗುವಂತೆ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಒಂದ್ಸಲ ಕೇಳೋಣ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಎಲ್ಲರೂ ಯಾಕೆ ಮಾತಾಡ್ತೀರಿ? ಕೂಡಪ್ಪ ಕೂಡಿ ನಾಗರಾಜ್, ದಯವಿಟ್ಟು ತಮ್ಮ ಅನುಮತಿಯೊಂದಿಗೆ ನಾನು ಇಷ್ಟೇ ಕೇಳೋದು ಅವ್ರನ್ನ, ಈ ಸಂವಿಧಾನ ಬಾಹಿರ ಅಂತ ಅವ್ರು ಬೊಬ್ಬೆ ಹೊಡಿತಾರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಇದನ್ನ ಯಾಕೆ ಒಪ್ಕೊಂಡ್ರು ಇವ್ರು? ಹಾಗಾದ್ರೆ ಅಧಿಕಾರದಲ್ಲಿದ್ದಾಗ ಒಂದು, ಇವತ್ತು ರೈಟ್, ಅನಿಲ್ ಆಚಪ್ಪ ಅವರೇ,
2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದವರು ಅಂದಾಜು 7-8 ವರ್ಷದಿಂದ ನಿರಂತರವಾಗಿ ಹೋರಾಟ, ಮನವಿ ಪತ್ರ ಇದೆಲ್ಲನೂ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಂತೂ ಲಾಠಿ ಚಾರ್ಜ್ ಅನ್ನೋ ಮಟ್ಟಕ್ಕೆ ಬಂದಿದೆ, ರೈಟ್? ಅದನ್ನು ಕೂಡ ವಿರೋಧಿಸ್ತಾ ಇದ್ದಾರೆ. ಬಟ್ ಈಗ ರೈಟ್ ನಾವು ಅವರ ಮನೋಭಾವ ಹೆಂಗಾಗಿದೆ ಅಂತ ಹೇಳಿದ್ರೆ, ಓಟುಗೋಸ್ಕರ ಪಂಚಮಸಾಲಿ ಸಮುದಾಯವನ್ನು ಇವರು ಬಳಸ್ಕೊಂಡ್ರು ರಾಜಕೀಯ ನಾಯಕರು. ಈ CM ಇಲ್ಲ ಅಂದರೆ ಮುಂದೆ ಬರೋ CM ಖಂಡಿತವಾಗ್ಲೂ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡ್ತಾರೆ ಅನ್ನುವಂಥ ಮನೋಭಾವ ಇದೆ. ಈಗ ಶಿವಗೌಡ ಅವ್ರು ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ, ನಾವು ಪಡೆದೇ ತೀರ್ತೀವಿ ಅನ್ನುವಂಥ ವಿಚಾರ. ಮತ್ತು ಕುರುಬ್ರ ಕಡೆ ಶಿಫ್ಟ್ ಆದರೆ ನಮಗೆ ಜಾಗ ಸಿಗುತ್ತೆ. ಈ ಸ್ಟ್ರಾಟಜಿಗಳು ಇದ್ದಾವೆ, ಏನಂತೀರಿ ಮೇಡಮ್? ಇವಾಗ ಅವರು ಬೇರೆ ಸಮುದಾಯದ ಮೀಸಲಾತಿನ ಇನ್ನೊಂದು ಕಡೆ ಶಿಫ್ಟ್ ಮಾಡೋದಕ್ಕೆ ಹೇಳೋದಕ್ಕೆ ಅವ್ರು ಯಾರು ಅಲ್ಲ, ಆಯಿತಾ? ಆಮೇಲೆ ಇವತ್ತು ಇಡೀ ದೇಶದಲ್ಲಿ ತಮಿಳುನಾಡಲ್ಲಿ ಹೈಯೆಸ್ಟ್ ಮೀಸಲಾತಿ ಇದೆ. ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ 50ಕ್ಕಿಂತ ಕಮ್ಮಿ ಇದ್ದರೆ ಅಲ್ಲಿ 65ರಿಂದ 70 ತನಕ ಇದೆ. ನಾನೇನು ಹೇಳ್ತೀನಿ ಅಂದರೆ ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ಬರಬೇಕಂದ್ರೆ ಆ 2% ಮೇಲ್ವರ್ಗದ ಜನ ಇದ್ದಾರಲ್ಲ ಅವ್ರನ್ನ ಬಿಟ್ಟು 98ಕ್ಕೆ ತಂದು ನಿಲ್ಲಿಸ್ಬಿಟ್ರೆ ಎಲ್ಲರಿಗೂ ಸಿಗುತ್ತೆ ಈಸಿಯಾಗಿ. ಕರೆಕ್ಟಾ? ಆ 2% ಅವ್ರು ತುಂಬ ಈಗಾಗಲೇ ಎಲ್ಲ ಜಾಗಗಳಲ್ಲೂ ಅವ್ರುಗಳೇ ಇದ್ದಾರೆ. ಸೊ ಅವ್ರಿಗೆ ಮಾತ್ರ ಮೀಸಲಾತಿ ಬೇಡ, ಉಳಿದೆಲ್ಲ 98%ಗೂ ಬೇಕು. ನಿಮಗೂ ಬೇಕು, ನನಗೂ ಬೇಕು, ಸಾಹೇಬ್ರಿಗೂ ಬೇಕು. ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತ ಇರೋದಿಲ್ಲ. ಆಮೇಲೆ ಇನ್ನೊಂದು ಮಾತು, 170 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಜಾತಿ ಜನಗಣತಿ ಮಾಡ್ಕೊಂಡು ಅದನ್ನು ಡಬ್ಬದಲ್ಲಿ ಇಟ್ಕೊಂಡು ಅದನ್ನು ಹೊರಗಡೆ ಬಿಟ್ಟರೆ ತಾನೇ ಗೊತ್ತಾಗುತ್ತೆ ಪಂಚಮ ಶಾಲೆಯಲ್ಲೂ ಎಷ್ಟು ಒಳ ಗುಂಪುಗಳಿದೆ, ಎಷ್ಟು ಬೇರೆ ಬೇರೆ ಜಾತಿ ಇದೆ, ಅದರಲ್ಲಿ ಯಾರಿಗೆ ಸಿಕ್ಕಿಲ್ಲ ಅನ್ನೋದು. ಮತ್ತು ಇಡೀ ಕರ್ನಾಟಕದಲ್ಲಿ ನೀವು ನೋಡಿದರೆ ಮುಸಲ್ಮಾನ ಧರ್ಮ, ಕ್ರೈಸ್ತ ಧರ್ಮ, ಆ ಧರ್ಮಗಳೆರಡು ಬಿಟ್ಟ ಮೇಲೆ ಒಂದು ಜಾತಿ ಅತಿ ಹೆಚ್ಚಾಗಿ ಸಾಕ್ಷರತೆಯಲ್ಲಿ ಕೆಲಸ ಮಾಡಿರೋದು ಅಂದರೆ ಲಿಂಗಾಯತ್ ಜಾತಿಯಲ್ಲಿ ಹೇಳ್ತಿರೋದು. ಯಾಕೆಂದರೆ ನೀವು ಇಡೀ ಬೆಂಗಳೂರು ಕರ್ನಾಟಕದಲ್ಲಿ ನೋಡಿ, ಉತ್ತರ ಕರ್ನಾಟಕದಿಂದ ಕೊನೆ ಇದರ ತನಕ ಲಿಂಗಾಯತ ಸಮಾಜದ ಮಠಗಳು ನಡೆಸ್ತಿರುವ ಸ್ಕೂಲ್ಗಳು, ಕಾಲೇಜುಗಳಿಂದ ಭಾಳಷ್ಟು ಜನ ಈ ಕರ್ನಾಟಕದಲ್ಲಿ ಬೇರೆ ಬೇರೆ ಪಂಗಡದವರು ಸಹ ಓದಿ ಹೊರಗಡೆ ಬಂದಿದ್ದಾರೆ. ಇವತ್ತು ನಾನು ಹೇಳ್ತೀನಿ, CM ಇಬ್ರಾಹಿಂ ಅವರು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಓದಿದ್ದಾರೆ ಅಂತ ಹೇಳ್ತಾರೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ಈ ಸಮುದಾಯ ಶೈಕ್ಷಣಿಕವಾಗಿ ಭಾಳಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಒಂದು. ಆಮೇಲೆ ಇವ್ರೇನು ಕೇಳ್ತಾ ಇದಾರಲ್ಲ, ಇದಕ್ಕೆ ನೀವು ಹೇಳ್ತಿದ್ರೆ 7-8 ವರ್ಷದಿಂದ ಅಂತ. 7-8 ವರ್ಷದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದ್ರು? ಯಾಕೆ ನಿಮಗೆ BJPಯ CT ರವಿ ಅವರಿಗೆ ಅವ್ರು ಕಾಣ್ತಾ ಇಲ್ಲ? ಇವತ್ತು ಏನೋ ಒಬ್ಬರಿಗೆ ನೋಡಿ ಮೇಡಮ್, 10,000 ಜನರಲ್ಲಿ ನೀವು ಲಾಠಿ ಏಟ್ ಮಾಡಿರೋದು ತಪ್ಪು ಅಂತಾನೆ ನಾನು ಹೇಳೋದು. ಯಾವತ್ತಾದರೂ ಒಬ್ಬರಿಗೆ ಒಂದು ಗಾಯ ಆಗಿ ರಕ್ತ ಬರುತ್ತೆ, ಮೀಡಿಯಾದವರು ನಾವು ವಿಡಿಯೋ ಅದನ್ನು ಮಾತ್ರ ಮಾಡಿರ್ತೀರಿ. ಯಾಕೆ ನಾನು ಹೇಳ್ತೀನಿ, ನಾನು ಯಾವುದೋ ಒಂದು ಹೋರಾಟದಲ್ಲಿ ಹೋಗಿದ್ದೆ, ನಾನು ಹಿಂಗೆ ಕೈ ಹಿಡ್ಕೊಂಡಿದ್ದೆ, ಶರ್ಟ್ ಹರಿದೋಗ್ಬಿಡ್ತು. ಇಡೀ ಪತ್ರಿಕೆಗಳಲ್ಲಿ, ನ್ಯಾಷನಲ್ ಪತ್ರಿಕೆಗಳಲ್ಲಿ ನಾನು ಶರ್ಟ್ ಹಿಡಿದಿದ್ದು ಮಾರದಿನ ಪೇಪರಲ್ಲಿ ಬಂದಿತ್ತು. ಸೊ ಅವತ್ತೇನೂ ನನಗಾಗಿರಲಿಲ್ಲ. ಆದರೆ ದೊಡ್ಡದಾಗಿ ಏನು ಅನ್ಸುತ್ತೆ, ಆ ಜಾಗದಲ್ಲಿ ಇದ್ದಿದ್ದೆ ನಾವು 100 ಜನ. ಆದರೆ ಏನು ಇಡೀ ದೇಶಕ್ಕೆ ಏನು ಅನ್ನಿಸ್ತು ಅಂದರೆ, ಏನೋ ಭಾರಿ ಹೋರಾಟ, BJP ಆಫೀಸ್ ಮುತ್ತಿಗೆ ಹಾಕಕ್ಕೆ ಹೋಗಿದ್ರು ಅಂತೇಳಿ. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಅವ್ರು ಏನು ಕೇಳ್ತಾ ಇದ್ದಾರಲ್ವಾ, ಅದನ್ನು ಯಾಕೆ ನೀವು ರಾಜಕೀಯ ಮಾಡಕ್ಕೆ ಹೋಗ್ತೀರಾ? BJP ಅವರು ನಿಮ್ಗೆ ಇಚ್ಛಾಶಕ್ತಿ ಇದ್ದಲ್ಲಿ ಏನು ಮಾಡಬೇಕು? ನೀವೇ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಮಾಡ್ಬೋದಿತ್ತಲ್ಲ. ಇಷ್ಟು ಜನ ಯತ್ನಾಳ್ರನ್ನು ಕೂಡ್ಸ್ಕೊಂಡು ಇವಾಗ ಏನು 66 ಜನ ಗೆದ್ದಿದ್ದಾರೆ ಅಲ್ವಾ, ಅವ್ರು ಒಂದು ಶಪಥ ಮಾಡ್ಬೇಕು. ಅವ್ರ ಮುಂದೆ ಅವ್ರ ತಲೆ ಮೇಲೆ ಕೈ ಇಟ್ಕೊಂಡು, ಇಲ್ಲ ಯತ್ನಾಳ್ ಅವ್ರ ತಲೆ ಮೇಲೆ ಕೈ ಇಟ್ಟು ಎಲ್ಲರೂ ಹೇಳ್ಬೇಕು, ಮುಂದಿನ ಬಾರಿ ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ತಗೊಳ್ಳೋದು, ಇಲ್ಲ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಬೇಕು, ನೀವು ಪಂಚಮಶಾಲಿ ಸಮುದಾಯಕ್ಕೆ ನಾವು ಮೀಸಲಾತಿನ ಕೊಡ್ತೀವಿ ಅಂತೇಳಿ. ಅದು ಮುಸಲ್ಮಾನರಿಂದ ತೆಗೆದುಕೊಡ್ತಿರೋ, ಕ್ರಿಶ್ಚಿಯನ್ ಇಂದ ತೆಗೆದುಕೊಡ್ತಿರೋ, ನಿಮ್ಗೆ ಇಲ್ದಲ್ಲೇ ಇರೋದು ನೋಡಿ. ನೀವು ಮಾಡೋ ಕೆಲಸ ನೀವು ಮಾಡೇ ಮಾಡ್ತೀರಾ. ಅದನ್ನ ಇವತ್ತು ಹೇಳ್ಬೇಕು ನೀವು, ಧೈರ್ಯ ಇದ್ರೆ. ಯಾಕೆ ಗಲಾಟೆ ಮಾಡಬೇಕು? ನೀವು ಅಧಿಕಾರ ನೋಡಿ ಮೇಡಮ್, ಕಾಂಗ್ರೆಸ್ಸೇ ಇನ್ನು 100 ವರ್ಷ ಅಧಿಕಾರದಲ್ಲಿ ಇರೋದಿಲ್ಲ. ಏನಕ್ಕೆ ಬೇಕು? ಯಾಕೆ ನೀವು ಪಾಪದವ್ರನ್ನ ಕರ್ಕೊಬಂದು ಅಲ್ಲಿ ಹೊಡ್ತಾ ತಿನ್ನಿಸ್ತಾರೆ? ಇವತ್ತು ಯತ್ನಾಳವ್ರ ಮಗನಿಗೆ ಹೊಡ್ತಾ ಬಿತ್ತ, CT ರವಿ ಮಗನಿಗೆ ಹೊಡ್ತಾ ಬಿತ್ತ, ಯಾರೋ ಒಬ್ಬ ಪಾಪದ ಕಾರ್ಯಕರ್ತನ ಮುಂದೆ ಬಿಟ್ಟು ಪೊಲೀಸರ ಹತ್ರ ಹೊಡಿಸ್ತಾರೆ ಅಂದ್ರೆ ಇವರು, ಅವರಷ್ಟು ಜನ 10,000 ಜನರನ್ನು ಇವರು ಉರಿದುಂಬಿಸಿ ಏನೋ ಆಗುತ್ತೆ ಗಲಾಟೆ ಮಾಡಿ ಅಂತ ಕರ್ಕೊಂಬರೋದಕ್ಕಿಂತ, ಇವತ್ತು ಇನ್ನು 5 ವರ್ಷ ಇದೆ, ನೀವು ಇನ್ನು 4 ವರ್ಷದಲ್ಲಿ ಎಲೆಕ್ಷನ್ ಬರುತ್ತೆ, ಪೂರ್ತಿ 138 BJPನೇ ಗೆಲ್ಲಿ. ಆದ್ರೆ ನೀವೇನು ಹೇಳ್ಬೇಕು, ಇವತ್ತು ಮುಂದಿನ ಬಾರಿ ನಾವು ಗೆಲ್ಸಿದ್ರೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವು ಇದನ್ನು ತರ್ತೀವಿ ಅಂತ ಹೇಳ್ಬೇಕು. ಆಮೇಲೆ ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್, ಇದೇ BJP ಸರ್ಕಾರ ಕೇಂದ್ರದಲ್ಲಿದೆ, ಅಲ್ಲಿ ಏನು ಹೇಳುತ್ತೆ ಅಂದರೆ ಇದನ್ನು ತರೋಕ್ಕಾಗೋದಿಲ್ಲ ಸಂವಿಧಾನವಾಗಿ ಅಂತ ಹೇಳುತ್ತೆ. ಹಂಗೆ ನಿಮ್ಮ ಸರ್ಕಾರನೇ ಹೇಳಿದ ಮೇಲೆ ಇಲ್ಲಿ ತಗೊಂಬರಕ್ಕೆ ಹೆಂಗಾಗುತ್ತೆ? ಇದು ಹೆಂಗೆ ಅಂದರೆ, ಈ BJP ಅವ್ರು ಮಾಡ್ತಿರೋದು ಹಿಂಗೆ. ಯಾಕೆ ರಾಜ್ಯದಲ್ಲಿ BJP ಸರಿಯಾಗಿ ಊರ್ತಾ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಮುಖ್ಯ ಕಾರಣ. ಯಾವುದೇ ವಿಷಯಗಳನ್ನು ನೀವು ಸಂಪೂರ್ಣವಾಗಿ ಇತ್ಯರ್ಥ ಮಾಡೋದೇ ಇಲ್ಲ. ಮೂಡ ಕೇಸಿಗೆ ಹೋದ್ರೆ ಅಲ್ಲೆಲ್ಲ ಸೆಟ್ಲ್ಮೆಂಟ್ ಮಾಡಿಕೊಂಡು 4 ಜನನ ಸಿದ್ದರಾಮಯ್ಯ ಅವ್ರ ಕಡೆ ಕಳ್ಕೊಂಡ್ರು. BJPಯಲ್ಲಿ ಇರೋದನ್ನ ಪುಡಿ ಪುಡಿ ಮಾಡೋದು. ಈಗ ಇದು ಯಾವುದೋ ಹೋರಾಟ ಯತ್ನಾಳ್ ಅವ್ರು ತಗೊಬಂದ್ರು, ವಿಜೇಂದ್ರ ಅವ್ರನ್ನೇ ಹೋಗಲೇ ಇಲ್ಲ. ವಿಜೇಂದ್ರ ಅವ್ರು ಏನಂತಾರೆ,
ವಿಜೇಂದ್ರ ರೋಧಲ್ಲಿ ಅವ್ರಿಗೇನು ಮುತ್ತಿಗೆ ಹಾಕಕ್ಕೆ ಬಂದ್ರಂತೆ ಹೋಗಲಿಲ್ಲ. ನೀನೊಬ್ಬ ರಾಜ್ಯದ BJP ಪಕ್ಷದ ನಾಯಕನಾದ ಮೇಲೆ, ಅಧ್ಯಕ್ಷನಾದ ಮೇಲೆ, ನಿನಗೆ ಅಲ್ಲಿ ನಿಮ್ಮ ಪಕ್ಷದವರು ಮುನ್ನಡೆಸ್ತಿರೋ ಒಂದು ಹೋರಾಟಕ್ಕೆ ನೀವು ಹೋಗೋದಿಲ್ಲ ಅಂದರೆ ನೀವು ಇನ್ನೇನು ರಾಜ್ಯ ಜನಕ್ಕೆ ಏನು ಹೇಳಕ್ ಕೊಟ್ಟಿದ್ದೀರಾ ನೀವು? ಆಮೇಲೆ ಇವತ್ತು BJPಯವರು ನಾಳೆ ಸದನದಲ್ಲಿ ಬಾವಿಗಿಳಿದು ಒಂದು ಪ್ರತಿಜ್ಞೆ ಮಾಡ್ಬೋದಾ? 66 ಜನ ನೆಕ್ಸ್ಟ್ ಬರುವಂತ ನಾವು ಚುನಾವಣೆಯಲ್ಲಿ ನಾವು ಗೆಲ್ತೀವಿ, ಗೆದ್ರೆ ನಾವು ಪಂಚಮಶಾಲಿ ಸಮುದಾಯಕ್ಕೆ 100% ಅದು ಏನು ಕೇಳ್ತಾ ಇದಾರೆ ಅದನ್ನ ಕೊಡ್ತೀವಿ ಅಂತ. ಈ ಸ್ವಾಮೀಜಿ ಅವರು 500 ದಿನಗಳು ಮಳೆ ಗಾಳಿ ಚಳಿಯಲ್ಲಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಕೂತಿದ್ರು ಅವ್ರ ಜನಗಳನ್ನ. ಅವತ್ತು ನೀವೆಲ್ಲ ಹೋಗಿದ್ರಾ? ಕರೆಕ್ಟ್ ಅಲ್ವಾ? ಇದನ್ನ ನಾನು ಹೇಳ್ತಿರೋದೇನಂದ್ರೆ ರಾಜಕೀಯವಾಗಿ ನೋಡಿ ಮೇಡಮ್, ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ವಿಷಯ ಅಲ್ಲ ಅಲ್ಲೋಗಿ 2 ಬಾವುಟ ಅಲ್ಲಾಡ್ಸೋದು. ಯಾರ್ದೋ ಇದ್ರಲ್ಲಿ ಊಟದಲ್ಲಿ ನಾವು ಕಡ್ಡಿ ಅಲ್ಲಾಡಿಸಿ ನಾವು ಅಡುಗೆ ಮಾಡಿದೆ ಅಂತ ಹೇಳೋದಿದೆಯಲ್ಲ, ಅವೆಲ್ಲ ತಪ್ಪು. ನಾವು ಕೊಡಬೇಕಾಗಿರೋದು ಇಡೀ ರಾಜ್ಯಕ್ಕೆ ಸರಿಯಾದ ಶಿಕ್ಷಣ, ಸರಿಯಾದ ನಾವು ಹೇಳ್ತಿರೋದು ಇದೇ ಒಂದು ಜಪ, ಎಲ್ಲರಿಗೂ ಸರಿಯಾದ ಶಿಕ್ಷಣ, ಹೆಲ್ತ್ ಕೇರು, ಮತ್ತು ನೀವು ಅವ್ರ ಜೀವನ ಶೈಲಿಯನ್ನು ಉದ್ಧಾರ ಮಾಡ್ತಾ ಹೋದ್ರೆ ನಿಮಗೆ ಈ ಸಮುದಾಯಗಳ ಮಧ್ಯೆ ಜಗಳನೇ ಇರಲ್ಲ. ಈ ಪಕ್ಷಗಳು ಏನ್ ಮಾಡ್ತಿದೆ ಅಂದ್ರೆ ಪುಡಿ ಮಾಡಿಕೊಂಡು ಮೇಡಮ್, ಗೌಡ್ರಲ್ಲೇ ಇನ್ನೊಬ್ಬ ಗೌಡ್ರಿಗೆ ಮದುವೆ ಆಗದಲ್ಲ ಇರಂಗೆ ಮಾಡಿದ್ದಾರೆ, ಲಿಂಗಾಯತರಲ್ಲಿ ಇನ್ನೊಬ್ಬ ಲಿಂಗಾಯತರಿಗೆ ಮದುವೆ ಆಗದಲ್ಲ ಇರಂಗೆ ಮಾಡಿದ್ದಾರೆ. ಅಯ್ಯೋ ನೀನು ಅದಲ್ಲ, ನೀನು ಇದೆಲ್ಲ ಮೊದಲು ಇರಲೇ ಇಲ್ಲ. 20 ವರ್ಷ ಹಿಂದೆ ಹೋದ್ರೆ ನಾವೆಲ್ಲ ಒಂದು ಅಂತಿದ್ದು, ಈಗ ಅದರಲ್ಲೂ ಡಿವೈಡ್ ಮಾಡ್ಕೊಂಡು ಎಷ್ಟು ಡಿವೈಡ್ ಮಾಡ್ಕೊಂಡು ಹೋಗ್ತೀರಾ? ವೆರಿ ನೈಸ್. ಹೋರಾಟಗಾರರಾಗಿರುವಂತಹ ಶಿಲ್ಪಾ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶಿಲ್ಪಾ ಅವರೇ. ಶಿಲ್ಪಾ ಅವರೇ, ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದೀರಿ, ಲಾಠಿ ಏಟಿನ ರುಚಿ ಕೂಡ ಪಡ್ಕೊಂಡಿದ್ದೀರಿ. ಇದರ ನಡುವೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲಾಪದಲ್ಲಿ ಭಾಳ ಕ್ಲಿಯರಾಗಿ ಹೇಳ್ಬಿಟ್ರು, ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ ಹಾಗೆ, ಸಂವಿಧಾನಬದ್ಧವಾಗಿ 2A ಮೀಸಲಾತಿಯನ್ನು ಪಂಚಮಸಾಲಿಯವರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನೀವೇನಂತೀರಿ? ಅದೂ ವಿಷಾದಕರ ವಿಷಯ ಮೇಡಮ್. ಆ್ಯಕ್ಚುಲಿ ನಮ್ಗೆ ಶಾಕಿಂಗ್ ನ್ಯೂಸ್ ಅದು. ಇದನ್ನ ಇಲೆಕ್ಷನ್ಗಿಂತ ಮುಂಚೆ ಹೇಳಿಬಿಟ್ಟಿದ್ರೆ ಬೇರೆನೇ ಆಗ್ತಾ ಇರ್ತಿತ್ತು. ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ತುಂಬ ವಿಷಾದಕರ ವಿಷಯ ಅನಿಸುತ್ತೆ. ಒಂದು ಆಶ್ವಾಸನೆ ಕೊಟ್ಬಿಟ್ಟು ಸರ್ಕಾರ ರಚನೆ ಮಾಡಿಕೊಂಡು ಇವಾಗ ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ, ತುಂಬ ಬೇಜಾರಿನ ವಿಷಯ. ರೈಟ್. ಈ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಜಯಮೃತ್ಯುಂಜಯ ಸ್ವಾಮೀಜಿ ಒಂದು ಮಾತನ್ನು ಹೇಳ್ತಾರೆ, ಸಂವಿಧಾನಬದ್ಧವಾಗಿ ನಾವು ಕೇಳ್ತಾ ಇರೋದು ಅಂತ. ಹಾಗಾಗಿ ಗೊಂದಲ ಇದೆ. ಕೇಳುವವರಿಗೂ ಅಥವಾ ಕೊಡುವವರಿಗೂ ಸಂವಿಧಾನಬದ್ಧವಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ನೀವು ವಕೀಲರು ಕೂಡ ಹಾಗಾಗಿ ಕ್ಲಾರಿಟಿ ಕೊಡ್ಬೋದಾ? 2A ಮೀಸಲಾತಿಯನ್ನು ನೀವು ಕೇಳ್ತಾ ಇದ್ದೀರಲ್ಲ, ಅದು ಸಂವಿಧಾನಬದ್ಧವಾಗಿದೆಯಾ ಶಿಲ್ಪಾ ಅವರೇ? ಸಂವಿಧಾನಬದ್ಧವಾಗಿ ಇದ್ದಿದ್ದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತಿದ್ದೀವಿ ಮೇಡಮ್. ವಕೀಲರ ಪರಿಷತ್ ಕೂಡ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ. ಯಾಕಂತಂದರೆ ಆಲ್ರೆಡಿ ನಮ್ಮ ಹೆಸರು, ನಮ್ಮ ಕಮ್ಯುನಿಟಿ ಬಗ್ಗೆ ಅದರಲ್ಲಿ ಆಲ್ರೆಡಿ ಲಿಸ್ಟಲ್ಲಿ ಮೆನ್ಷನ್ ಆಗಿತ್ತು. ಜಗದೀಶ್ ಶೆಟ್ಟರ್ ಅವರು CM ಆಗಿರುವಾಗ ಬಣಜಿಗರಿಗೆ ಕೊಟ್ಟರು, ನಮ್ಮನ್ನ ಕಾದಿರಿಸಿದ್ರು. ಸೊ ಅವಾಗಿಂದ ಪ್ರಶ್ನೆ ಇತ್ತು ಮನದಲ್ಲಿ, ಇವತ್ತಿಲ್ಲ ನಾಳೆ ನಮಗೂ ಘೋಷಣೆ ಆಗುತ್ತೆ ಅಂತ. ಅವಾಗಿಂದ ಹೋರಾಟ ನಡೀತಾನೆ ಬಂದಿದೆ. ಅಕಸ್ಮಾತ್ ಆಗಿ ಅದು ಇರಲಿಲ್ಲ ಅಂದರೆ, ಸಂವಿಧಾನಾತ್ಮಕವಾಗಿ ಇರಲಿಲ್ಲ ಅಂದರೆ ಅವಾಗ ನಾವು ಲಿಸ್ಟಲ್ಲಿ ಇರ್ತಾ ಇರಲಿಲ್ಲ. ಗಾಟ್ ಇಟ್. ಜಯಮೃತ್ಯುಂಜಯ ಸ್ವಾಮೀಜಿಗಳು ಇನ್ನೊಂದು ಮಾತು ಹೇಳಿದ್ದಾರೆ ಶಿಲ್ಪಾ ಅವರೇ, ಈ CM ಇಲ್ಲ ಅಂದರೆ ಮುಂದಿನ CM ಆದರೂ ಕೊಡ್ತಾರೆ ಅಂತ, ತಗೊಂಡೇ ತೀರ್ತೀವಿ ಅಂತ ಹೇಳಿ ಓಟ್ ಕೊಟ್ಟು ಮೋಸ ಹೋದ್ವಿ ಅಂತ ಹೇಳಿದ್ರು. ಏನಂತಿರೋದ್ರ ಬಗ್ಗೆ? ಇದು 100% ನಿಜ ಮೇಡಮ್. ಯಾಕಂತಂದರೆ ನಾವು 2D ಬೇಡ ಅಂತ ವಿಶ್ವಾಸದಿಂದ ನಾವು 2D ಬೇಡ ಅಂತ ಅದನ್ನು ತಿರಸ್ಕರಿಸಿದ್ವಿ. ಹಿಂದಿನ ಸರ್ಕಾರದಲ್ಲಿ ನಮಗೆ 2D ಆದ್ರೂ ಕೊಡ್ತೀವಿ ಅಂತ ಬೊಂಬೈ ಸರ್ಕಾರದವ್ರು ನಮಗೆ ಯಡಿಯೂರಪ್ಪ ಅವರು ಆಶ್ವಾಸನೆಗಳನ್ನ ಕೊಟ್ಬಿಟ್ಟು 3Bಗೆ ಸೇರಿಸಿದ್ರು. ಅದಕ್ಕೆ ನಾವು ಚಿರಋಣಿ ಆಗಿದ್ದೀವಿ. ಮತ್ತು ಅದೇ ನಂತರ ನಮಗೆ 2D ಕೊಟ್ಟರು, ನಮ್ಮ ಹೋರಾಟವನ್ನು ನೋಡಿ ಪರಿಗಣಿಸಿ. ಅದು ಒಂದು ನಮಗೆ ಈಗ ನಾವು ಮಾಡಿರೋ ತಪ್ಪು ಅಂತ ನಮಗೂ ಅನ್ನಿಸ್ತಾ ಇದೆ. 2D ಕೊಟ್ಟಿರುವಾಗ ಸ್ವಲ್ಪ ನಾವು ಅಲ್ಲಿ ತಾಳ್ಮೆಯಿಂದ ಕೂತ್ಕೊಂಡ್ಬಿಟ್ಟು ನಮ್ಮ ಹಿರಿಯರೆಲ್ಲ ವಿಚಾರಿಸಿ, ಇಲ್ಲ ನಮಗೆ 2Aನೇ ಬೇಕು ಅಂತ ನಾವು ಹೇಳಿ, ಆವಾಗ ಬ್ಯಾಕ್ವರ್ಡ್ ಕಮಿಷನಿಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ವರದಿಗಳನ್ನ ತರಿಸ್ಕೊಳ್ರಿ ಅಂತ ನಾವು ಹೇಳೋ ಅಷ್ಟರಲ್ಲೇ ಸರ್ಕಾರ ಬದಲಾಯಿತು. ಸೊ ಈ ಸರ್ಕಾರ ನಾವು ಬದಲಾಯಿಸಿದ ಕಾರಣನೇ ನಮಗೆ 2A ಸಿಗುತ್ತೆ ಅಂತ ಆಶ್ವಾಸನೆನ ಕೊಟ್ಬಿಟ್ಟು ಇವರು ಅಧಿಕಾರಕ್ಕೆ ಬಂದು ಈ ರೀತಿ ಮಾಡೋದು ತುಂಬ ತಪ್ಪು ಅಂತ ನಮ್ಮ ಅನಿಸಿಕೆ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಶಿಲ್ಪಾ ಅವರೇ. ಅರವಿಂದ್ ಸರ್, ಒಂದು ಕ್ಲಾರಿಟಿ ಬೇಕಾಗಿದೆ, ಗೈಡ್ಲೈನ್ಸ್ ಬೇಕಾಗಿದೆ. ಕೇಳೋರ್ಗೂ ಗೊತ್ತಿರಬೇಕು ಇದು ಸಂವಿಧಾನಬದ್ಧವಾಗಿದೆಯಾ ಅಂತ, ಕೊಡೋರ್ಗೂ ಅಥವಾ ಕೊಡಿಸೋರ್ಗೂ ಕೂಡ ಇದು ಸಂವಿಧಾನಬದ್ಧವಾಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು. ಆಸ್ ಪರ್ ಜಯಮೃತ್ಯುಂಜಯ ಸ್ವಾಮೀಜಿ ಸಂವಿಧಾನಬದ್ಧವಾಗೇ ನಾವು ಕೇಳ್ತಾ ಇದ್ದೀವಿ ಅಂತಾರೆ. ಇದೇ ಸಿದ್ದರಾಮಯ್ಯನವರು ಸಂವಿಧಾನಬದ್ಧವಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಕೊಡೋಕ್ಕಾಗುತ್ತಾ ಇಲ್ವಾ? 2A ಮೀಸಲಾತಿಯನ್ನು ಸಂವಿಧಾನಬದ್ಧವಾಗಿ ಕೇಳ್ತಿದ್ದಾರಾ ಇಲ್ವಾ?
ಅಲ್ಲ, ಕೇಳ್ತಾ ಇರೋದು ಸಂವಿಧಾನಬದ್ಧವಾಗಿಯೇ, ಯಾಕಂದರೆ ಅವ್ರದ್ದು ರಿಪೋರ್ಟಲ್ಲಿ ಹೆಸರು ಬಂದಿದೆ ಮತ್ತು ನಾವು ನ್ಯಾಯಯುತವಾಗಿ ಹೋಗಿ ಕೇಳ್ತಾ ಇದೀವಿ ಅಂತ. ಅದು ಆ್ಯಕ್ಚುಲಿ ಏನು ಕಂಪೇರಿಟಿವ್ ಸ್ಟೇಟ್ಮೆಂಟು. ಈಗ ಲಿಂಗಾಯತರದಲ್ಲಿ 89 ಇಲ್ಲ 99 ಪಂಗಡಗಳಿವೆ. ಇವರು ಸಂಪೂರ್ಣ ಲಿಂಗಾಯತಗೆ ಕೇಳ್ತಾ ಇರೋದಲ್ಲ, ಇದು ಪಂಚಮಶಾಲಿಗೆ ಕೇಳ್ತಾ ಇರೋದು ಅಲ್ವಾ. ಸೊ ಹಾಗಾಗಿ ನಾವು ಅದು ಭಾಳಷ್ಟು ಜನರಿಗೆ ಈ ಕ್ಲಾರಿಟಿ ಇರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ಪಂಚಮಶಾಲಿಯವರು ಕೇಳ್ತಾ ಇರೋದು ನ್ಯಾಯಬದ್ಧವಾಗಿದೆ ಅಂತ ಅವ್ರು ಅನಿಸ್ತಾ ಇದೆ. ಅದು ಕಾನ್ಸ್ಟಿಟ್ಯೂಷನಲ್ ಹೌದವಲ್ಲೋ ಅಂತ ಕೇಳ್ತಾ ಇದ್ದಾರೆ ಅಂತ ವರ್ಡ್ ಆಗ್ಬಿಟ್ಟಿದೆ. ಅದು ಹಾಗಲ್ಲ, ಅದು ಕಂಪೇರಿಟಿವ್ಲಿ. ಈಗ ಬಣಜ್ಗೇರ್ ಕೊಟ್ಟರು, ಸಾಧು ಕೊಟ್ಟರು, ಈಗ ಅಂತ ಆ ಒಂದು ವಿಪರ್ಯಾಸ ಅಂದರೆ ಅವರೆಲ್ಲ ಲಿಂಗಾಯತರೇ ಅವಾಗಿದ್ದವರು 7-8 ವರ್ಷದಿಂದ. ಈಗ ಶೆಟ್ಟರ್ ಆಗ್ಬೋದು, ಇಲ್ಲದಿದ್ದರೆ ಬೊಮ್ಮಾಯಿ ಆಗಿರ್ಬೋದು, ಇದು ಆಗಿರ್ಬೋದು. ಸೊ ಅವ್ರಿಗೆ ಈಗಲಾದರೂ ಒಂದು ಕ್ಲಾರಿಟಿ ಇರಬೇಕಿತ್ತು. BJP ಅವರು ಕೊಡಕ್ಕೆ ಒಪ್ಪಿದ್ದಾರೆ, BJP ಅವರು ಮುಖಂಡರು ಇವತ್ತು ಅದನ್ನು ಡಿಕ್ಲೇರ್ ಮಾಡಿಬಿಡ್ಲಿ ನೋಡೋಣ. ಅದು ಇಂಪ್ಲಿಮೆಂಟ್ ಆಗದೆ ಇರ್ಬೋದು. ಅಪೋಸಿಷನ್ ಲೀಡರ್ ನಮ್ಮ ನಾಚಪ್ಪ ಅವ್ರು ಹೇಳಿದಾಗೆ ಒಂದು ಸ್ಟ್ಯಾಂಡ್ ಅವರು ಡಿಕ್ಲೇರ್ ಮಾಡಿಬಿಡ್ಲಿ, ಆವಾಗ ಅದಕ್ಕೊಂದು ಮಾನ್ಯತೆ ಬರುತ್ತೆ. ಇವತ್ತು ಅಪೋಸಿಷನ್ ಲೀಡರ್ ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಾರಾ? ಬರೀ ಪ್ರತಿಭಟನೆಗೆ ಸಪೋರ್ಟು ಅಂದರೆ ಅಕ್ಕಪಕ್ಕದಲ್ಲಿ ಸುಮ್ಮನೆ ಬೀಟಿಂಗ್ ಅರೌಂಡ್ ದ ಬುಷ್ ಅಂತಾರೆ, ಆ ರೀತಿಯ ಮಾತಾಡಿದ್ದಾರೆ ಹೊರತು. ಬಟ್ BJPಯ ರಾಜ್ಯಾಧ್ಯಕ್ಷರು ಇಲ್ಲದ್ರೆ ಫ್ಲೋರ್ ಹೌಸ್ ಆಗಿರುವಂಥ ಅಶೋಕ್ ಅವರು, ಅಪೋಸಿಷನ್ ಫ್ಲೋರ್ ಹೌಸ್ ಲೀಡರ್ ಆಗಿರುವಂಥ ಅಶೋಕ್ ಅವರು, ಇಲ್ಲ ಅವ್ರದ್ದೊಂದು ಒಂದು ಸಮುದಾಯ, ಒಂದು ಟೀಮ್ ಆಫ್ ದೆಮ್, ಅಫಿಷಿಯಲಿ ಇಫ್ ದೇ ಡಿಕ್ಲೇರ್ ದಟ್ ವಿ ಆರ್ ಗಿವಿಂಗ್ ಸಪೋರ್ಟ್, ದೆನ್ ಇಟ್ ಹ್ಯಾಸ್ ಅ ಡಿಫರೆಂಟ್ ವೇಟೇಜ್ ಇನ್ ಇಟ್ ಸೆಲ್ಫ್. ಬಟ್ ದಟ್ ಹಸ್ ನಾಟ್ ಹ್ಯಾಪನ್. ಸೊ ಈಗಲೂ ಮುಂದೆ ಈಗ ಹಿಂದೆ ಮೋಸ ಹೋಗ್ಬಿಟ್ಟಿದ್ದೀನಿ, ಯಡಿಯೂರಪ್ಪ ಅವರಿಗೆ ಚಿರಋಣಿ ಅದೆಲ್ಲ ಹೇಳ್ತಾರೆ. ಯಡಿಯೂರಪ್ಪ ಅವರಿಗೆ ಇವ್ರು ಮೊದಲೇ ಆವಾಗ ಇಲ್ಲ ನಮ್ಗೆ ಮೋಸ ಮಾಡ್ಬಿಟ್ರು, ಅದನ್ನು ಕೊಡ್ತೀವಿ ಅಂತ ಹೇಳಿ ಇದನ್ನು ಕೊಟ್ಬಿಟ್ರು ಅನ್ನುವಂಥ ಮಾತು ಇತ್ತು. ಆ ವಿಚಾರ ಬೇರೆ. ಐ ಡೋಂಟ್ ನೋ ಟು ಗೆಟ್ ಇನ್ ಟು ದಟ್ ಅಂದರೆ ನಿಟಿ ಪಾಲಿಟಿಕ್ಸ್ ಅಬೌಟ್ ಇಟ್. ದೇ ಹ್ಯಾವ್ ದೇರ್ ಓನ್ ವರ್ಜನ್ಸ್ ಆ್ಯಂಡ್ ವ್ಯೂಸ್, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡೋಣ. ಆದರೆ ಇವತ್ತು ಅಪೋಸಿಷನ್ ಪಾರ್ಟಿಯವರು ಹೇಳಲಿಲ್ಲ. ಇವ್ರ ಹತ್ರ ಕೂಡ ಈಗ ಕಾಂಗ್ರೆಸ್ ಅವ್ರ ಹತ್ರ ಕೂಡ ಯಾವ ರೀತಿ ನಾವು ಮೋಸ ಹೋದ್ವಿ ಅಂತಾರೆ, ಅದೇ ರೀತಿಯಿಂದ ಇನ್ನೊಂದ್ಸತಿ ಮೋಸ ಹೋಗೋಕ್ಕೆ ಇವರು ಏನು ವ್ಯವಸ್ಥೆ ಬೇಕಾಗಿದೆ ಆ ರೀತಿಯ ವ್ಯವಸ್ಥೆಯನ್ನು ಹುಡ್ಕೊಂಡಿದ್ದಾರೆ ಹೊರತು ಇಲ್ಲಿ ಕ್ಲಾರಿಟಿ ಅನ್ನೋದಿಲ್ಲ. ನಂಬರ್ 1. ನಂಬರ್ 2, ಅದನ್ನು ಹೋರಾಟ ಮಾಡಿ ತಗೊಳ್ಬೇಕು ಅನ್ನೋಂಥ ವ್ಯವಸ್ಥೆ ಇರಬಾರದು. ಇವತ್ತು ಸರ್ಕಾರದಲ್ಲಿ ಕೂಡ ಆ ಜವಾಬ್ದಾರಿ ಇರಬೇಕು. ಇವತ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಇಷ್ಟು ಜನ ಕೂತ್ಕೊಂಡ್ರಿ, ಅಲ್ಲಿ ನರ್ಸ್ ಇದ್ದವರು ಒಂದು ಕಡೆ ಕೂತ್ಕೊಂಡ್ರು, ಟೀಚರ್ಸ್ ಪರ್ಮನೆಂಟ್ ಆಗಬೇಕು ಅಂತ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಇನ್ನೊಬ್ಬರ ಜೊತೆಗೆ ಇಬ್ಬರು ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದು, ಯಾವತ್ತು ಡೆಮೋಕ್ರಸಿ ಅಂದರೆ ಏನು? ಹೋಲ್ಸಮ್ ಡೆಮೋಕ್ರಸಿ ಮೀನ್ಸ್ ಅದು ಬೇರೆಯವರ ನ್ಯಾಯಯುತವಾಗಿರುವ ಹೋರಾಟಗಳಿಗಾಗಲಿ ಇಲ್ಲ ಬೇಡಿಕೆಗಳಿಗಾಗಲಿ ಮಾನ್ಯತೆ ಕೊಡುವಂಥದ್ದು, ಜಸ್ಟಿಸ್ ಸಿಸ್ಟಮ್ ಚೆನ್ನಾಗಿರುವಂಥದ್ದು, ಎಲ್ಲರನ್ನೂ ಒಡೆತುಕೊಂಡು ಮಾಡುವಂಥ ಕೆಲಸ ಡೆಮೋಕ್ರಸಿ. ಬಟ್ ಇವತ್ತಿನ ಡೆಮೋಕ್ರಸೀಸು 10,000 ಜನ ಬರಬೇಕು, 10 ಲಕ್ಷ ಜನನ ನಾವು ಸೇರಿಸಿದ್ವಿ, 10 ಲಕ್ಷ ಜನರದ್ದು ಸಮಯ ವೇಸ್ಟ್ ಮಾಡ್ಕೊಂಡು ಬಂದಿರೋಂಥ ಜನರು ಇವರು ಅಂತ ನಾನು ಹೇಳೋದು. ಅದ್ರ ಬದಲಾಗಿ 10 ಜನ ಬನ್ನಿ, ಅಷ್ಟು ಮಾನ್ಯತೆ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸ್ವಾಮಿಗಳು ಇದ್ದಾರೆ, ನಿಮ್ಮೆಲ್ಲ ಹೋರಾಟಗಾರರು ಒಂದು ಗುಟ್ಟಾಗಿದ್ದೀರಾ, ಪ್ಲಸ್ ಪ್ರೊಫೆಷನಲ್ಸ್ ಆರ್ ವರ್ಕಿಂಗ್ ಸಿಸ್ಟಮ್ಯಾಟಿಕ್ಲಿ ಇದೆ. ಒಂದು 25 ಜನ ಬನ್ನಿ, 100 ಜನ ಬನ್ನಿ, ಕೂತ್ಕೊಂಡು ಮಾತಾಡಿ, ಏನಾಗೋದಿದೆ, ಯಾಕೆ ಆಗ್ತಾ ಇಲ್ಲ, ಏನಕ್ಕೆ ಅಂತ. ಸೊ ಅಲ್ಲೇ ನಿವಾರಣೆ ಮಾಡುವಂಥ ಪ್ರಬುದ್ಧತೆ ಇವತ್ತು ಆ ವ್ಯವಸ್ಥೆ ಉಂಟು. ಅದೇ ರೀತಿ ಸರ್ಕಾರದಲ್ಲಿ ಕೂಡ ಅದೇ ಒಂದು ಸೀರಿಯಸ್ನೆಸ್ ಇರಬೇಕು. ಬೇರೆಯವರ ಸಮಯಾವಕಾಶನ ತಗೊಳ್ಬಾರ್ದು. ಬಟ್ ಅದರಲ್ಲಿ ಸಿದ್ದರಾಮಯ್ಯವ್ರಿಗೆ ಆ ಡಿಸಿಷನ್ ತೊಗೊಂಡಿದ್ದಕ್ಕೆ ನಾನು ಅಂದರೆ ಅವರ ಮನಸ್ಸಲ್ಲಿ ಇರೋದನ್ನ ಹೇಳಿಕೆಯನ್ನು ನೇರ ಹೇಳಿರೋದಕ್ಕೆ ಅಭಿನಂದಿಸ್ತೀನಿ. ಡಿಸಿಷನ್ ತಪ್ಪಾಗಿರ್ಬೋದು, ಬಟ್ ದಿಸ್ ಓಪನ್ಸ್ ಎ ನ್ಯೂ ಚಾಪ್ಟರ್ ಆಫ್ ನೆಗೋಷಿಯೇಷನ್ಸ್ ಅಂತ ಇವರು ಪಂಚಮಶಾಲಿಯಲ್ಲಿ ಮುಖಂಡರು ಮತ್ತೆ ಶ್ರೀಗಳು, ಮೃತ್ಯುಂಜಯ ಶ್ರೀಗಳು ಇದನ್ನು ಅನ್ಕೋಬೇಕೇ ಹೊರತು ಇದು ಲಿಂಗಾಯತ ಸಮುದಾಯ ಪಂಚಮಶಾಲಿಯವರ ವಿರುದ್ಧ ಮಾತಾಡಿದ್ದಾರೆ ಅಂತಲ್ಲ. ದಿಸ್ ಇಸ್ ದ ಬಿಗಿನಿಂಗ್ ಆಫ್ ನ್ಯೂ ನೆಗೋಷಿಯೇಷನ್ಸ್. ಇದೇ ಆರಂಭ ಆಗಿರೋದು, ಇದೇ ಆರಂಭ ಅಂತ. ಸೊ ದಿಸ್ ಹ್ಯಾಸ್ ಟು ಬಿ ಟೇಕನ್ ಪಾಸಿಟಿವ್ಲಿ. ಆದರೆ ಬಿಜೆಪಿ ಅವರು ತಮ್ಮ ಸ್ಟ್ಯಾಂಡ್ ನಿಲುವು ಹೇಳದೆ ಇವ್ ಏನ್ ಆಡಿಸ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಕೆಲವು ಜನ ಟಾರ್ಗೆಟೆಡ್, ಈಗ ಪಂಚಮಶಾಲಿ ಅವರು ಕೂಡ ಹೌದೌದು ನಾವು ಬಿಜೆಪಿ ಅವ್ರ ಜೊತೆ ಹೋಗಿದ್ರೆ ಆಗ್ಬಿಡ್ಬೋದು ಅಂತ ಹೇಳ್ತಾರೆ. ಅವರಾದ್ರೂ ಹೇಳಿಕೆ ಕೊಡಿಸಿ. ಹಾಗಾಗಿ ಈ ರೀತಿಯ ಏನಂತಾರೆ ಕಣ್ಣೆರಚುವ ಕೆಲಸ ಯಾವುದೇ ರೀತಿ ಕಡೆಯಿಂದ ಆಗಬಾರ್ದು. ಪಂಚಮಶಾಲಿ ಅವರು ಇಷ್ಟೆಲ್ಲ ಇವಾಗ ಹೋರಾಟ ಕಟ್ಟಿದ್ದೀರಾ, ಆದರೆ ಜನರ ಸಮಯವನ್ನು ಈ ರೀತಿ ವ್ಯರ್ಥ ಮಾಡದೆ ಅವರಿಗೆ ಚಾಲೆಂಜ್ ಹಾಕ್ಬಿಟ್ಟು ಒಂದು ಸಿಸ್ಟಮ್ಯಾಟಿಕ್ ಸಮಿತಿಯನ್ನ ಘೋಷಣೆ ಮಾಡಿಬಿಟ್ಟು 1 ತಿಂಗಳ ಸಮಯನೂ ಕೊಟ್ಬಿಟ್ಟು ನೆಗೋಷಿಯೇಷನ್ ಚೆನ್ನಾಗಿ ಮಾಡಿ, ಟ್ರಾನ್ಸ್ಪರೆಂಟ್ ಆಗಿ ಮಾಡಿ, ಲೈವ್ ನಡೆಯುತ್ತೆ, ಆವಾಗ ನಾವು ಟ್ರಾನ್ಸ್ಪರೆಂಟ್ ಆಗಿ ನಾವು ನೆಗೋಷಿಯೇಷನ್ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಇದಕ್ಕೆ ಒಂದು ಹೊಸ ಆಯಾಮ. ಈ ಹೋರಾಟ ಯಾವ ರೀತಿಯಿಂದ ನಾವು ಚರ್ಚೆಗಳನ್ನು ಮಾಡಬೇಕು, ಯಾವ ರೀತಿ ಡೆಮೋಕ್ರಸೀಸ್ ಜಸ್ಟಿಸ್ ಫಾರ್ ಆಲ್ ಅಂತ ನಾವೇನು ಹೇಳ್ತೀವಿ ಅದು ಯಾವ ರೀತಿ ಬರಬೇಕು, ಆ ಮಾದರಿಯಲ್ಲಿ ಇದು ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ರೈಟ್. 2A ಮೀಸಲಾತಿ ಅಂತ ಸಂದರ್ಭದಲ್ಲಿ ಈಗಾಗಲೇ
ಲಾಠಿ ರುಚಿಯನ್ನು ಪಡೆದುಕೊಂಡಿರುವಂತಹ ಸಮುದಾಯದವರು ನಾವು ಈ ಮೀಸಲಾತಿಯನ್ನು ಪಡೆದೇ ತೀರ್ತೀವಿ. ಕರ್ನಾಟಕ ಕಾಂಗ್ರೆಸ್ಸನ್ನು ನಂಬಿ, ಅವತ್ತಿನ ನಾಯಕರನ್ನು ನಂಬಿ ನಾವು ಮೋಸ ಹೋಗಿದ್ದೀವಿ. ಆದರೆ ಮುಂದಿನ CM ಆದರೂ ಕೂಡ ಇದನ್ನು ಈಡೇರಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಈ ರೀತಿಯ ವಾತಾವರಣಕ್ಕೆ ಬಂದಿದ್ದಾರೆ. ಇಷ್ಟು ದಿವಸಗಳ ಕಾಲ ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಅಂತಿದ್ವಿ. ಈಗ ಲಿಂಗಾಯತ ವಿರೋಧಿ ಆಗಿಬಿಟ್ಟಿದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಪಂಚಮಸಾಲಿ ಸಮುದಾಯದವರು ಕೂಡ ಕೊಡ್ತಾ ಇದ್ದಾರೆ. ಆದರೆ ಇದು ಇಷ್ಟಕ್ಕೆ ನಿಲ್ಲತ್ತಾ? ಮುಂದೆ ಯಾವ ರೂಪವನ್ನು ಪಡ್ಕೊಳ್ಳುತ್ತೆ? ಯಾಕಂದರೆ ಉಗ್ರ ಹೋರಾಟ ಅಂತ ಕೂಡ ಹೇಳಿರೋದ್ರಿಂದಾಗಿ ನೋಡಬೇಕು. ಇವತ್ತಂತೂ ಕಲಾಪದಲ್ಲಿ ಸಿದ್ದರಾಮಯ್ಯನವರು ಓಪನ್ ಆಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ ನಿಜಕ್ಕೂ ಕೂಡ ಪಂಚಮಸಾಲಿ ಸಮುದಾಯದವರಿಗೆ ಶಾಕ್ ಅಂತಾನೆ ಹೇಳಬಹುದು. ಆದರೆ ಇದನ್ನು ಬಿಜೆಪಿ ಯಾವ ರೀತಿ ಪರಿಗಣಿಸುತ್ತೆ? ಪಂಚಮಸಾಲಿ ಸಮುದಾಯದ ಈ ಹೋರಾಟದ ಬೆನ್ನಿಗೆ ನಿಂತ್ಕೊಳ್ಳುತ್ತೆ. ಅರುಣ್ ಅವರೇ, ನೀವು ಇದಕ್ಕೆ ಉತ್ತರ ಕೊಡಬೇಕು. ಈಗ ನೋಡಿ, ಪಂಚಮಸಾಲಿ ಸಮುದಾಯದವರು ಹೋರಾಟ ಮಾಡ್ತಿದ್ದಾರೆ ಅಂದರೆ ನೀವು ಅಲ್ಲಲ್ಲಿ ಕಾಣಿಸ್ಕೊತೀರಿ. ಲಾಠಿ ಚಾರ್ಜ್ ಆಯಿತು ಅಂದಾಗ ಕಲಾಪದಲ್ಲಿ ಅದನ್ನು ನೀವು ಪ್ರಶ್ನೆ ಮಾಡಿದ್ರಿ. ಬಟ್ ಮೀಸಲಾತಿ ತರುವಂಥ ನಿಟ್ಟಿನಲ್ಲಿ ಅವರ ಹೋರಾಟದ ಜೊತೆ ನೀವು ಸದಾ ನಿಂತ್ಕೋತೀರಾ? ಮೀಸಲಾತಿ ಸಿಗೋವರೆಗೂ ಆ ಸ್ಟ್ಯಾಂಡನ್ನು ಓಪನ್ ಆಗಿ ಯಾರಾದರೂ ಕೊಡ್ತೀರಾ ಅಂತ? ಈಗಾಗಲೇ ಸದನದಲ್ಲಿ ಮಾತನಾಡಿದ್ದಾರೆ. ಪ್ಲಸ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಆ ಹೋರಾಟಗಾರರು ಕೂಡ ಹೇಳಿದ್ರು. ಆ ಸಂದರ್ಭದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಆ ಹೋರಾಟವನ್ನು ಬಿಜೆಪಿ ಅಧಿಕಾರದಲ್ಲಿ ಇರತಕ್ಕಂಥ ಸಂದರ್ಭದ ಹೋರಾಟದಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಿದ್ವಿ, ಯಾವ ರೀತಿ ನಮ್ಮ ಪರವಾಗಿ ನಿಂತ್ಕೊಂಡಿದ್ರು ಹೋರಾಟಗಾರರೇ ಹೇಳಿದ್ರು. ನಿಮ್ಮ ಈಗ ವಾಹಿನಿಯಲ್ಲಿ ಈಗಷ್ಟೇ ಕೇಳ್ಪಟ್ಟೆ. ಅಂದ್ರೆ ಇಲ್ಲಿ ಹ್ಯಾಂಡಲ್ ಮಾಡಿರುವಂತ ರೀತಿ ನಿಮಗೆ ಮಾಡ್ಲಿಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ್ರೆ, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಇಷ್ಟೊಂದು 10,000 ಜನ ಸೇರುವಂತ ಮತ್ತು ಸಂವಿಧಾನಾತ್ಮಕವಾಗಿ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಮಾತಾಡಿಸ್ಬೋದಿತ್ತು. ಲಾಠಿ ಚಾರ್ಜ್ ಮಾಡಿಕೊಂಡು ತಲೆ ಹೊಡೆದು ರಕ್ತ ಬರೋ ಹಾಗೆ ಮಾಡುವ ಆ ರಕ್ತದ ಕೋಡಿನ ಹರಿಸುವ ಬದಲಿಗೆ ಮುಖ್ಯಮಂತ್ರಿಯವರಿಗೆ ಹೋಗಿ ಮಾತನಾಡ್ಬೋದಿತ್ತು. ಬಸವರಾಜ ಬೊಮ್ಮಾಯಿ ಸರ್ ಅವರು ಇದ್ದಾಗ ಮಾತನಾಡಿಲ್ವೇನೋ? ಅರುಣ್ ಅವರೇ, ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, 10 ಪ್ರಮುಖರು ಬನ್ನಿ ಮಾತಾಡೋಣ, ಕೂಲಂಕುಷವಾಗಿ ಚರ್ಚೆ ಮಾಡೋಣ, ಅರ್ಥ ಮಾಡಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ. ಅಲ್ಲಿ ಹೋರಾಟಗಾರರಲ್ಲಿದ್ದಂಥ ಯಾವ ಪ್ರಮುಖರು ಕೂಡ ಬರುವಂಥ ಪ್ರಯತ್ನ ಮಾಡಿಲ್ಲ ಅಂತ. ಇದಕ್ಕಿಂತ ಪ್ರತಿಭಟನೆಗಿಂತ ಮುಂಚೆ ಇದೇ ಸಿದ್ದರಾಮಯ್ಯ ಅವರ ಹತ್ರನೇ ಹೋಗಿ ಪತ್ರಕಗಳನ್ನು ಕೊಟ್ಟಿರುವಂತದ್ದು. ಆವಾಗ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ವೇನೋ? ಅರ್ಥ ಮಾಡಿಸ್ಲಿಕ್ಕೆ ಆಗ್ಲಿಲ್ವೇನೋ? ಅಥವಾ ಇವರು ಈಗಷ್ಟೇ ಹೋರಾಟಗಾರರು ಹೇಳಿದ್ರಲ್ಲ, ಈ ಎಲೆಕ್ಷನ್ ಗಿಂತ ಮುಂಚೆ ಈ ಗಿಮಿಕ್ಗಳನ್ನು ಮಾಡೋದ್ರಲ್ಲಿ ಕಾಂಗ್ರೆಸ್ ಬಹಳ ಹುಷಾರಲ್ವಾ? ಈ ಗಿಮಿಕ್ಗಳನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗ್ಲಿಲ್ವೇನೋ? ಆಗಿರ್ಲಿಲ್ವಾ? ಕ್ಯಾನ್ ಯು ಅಶ್ಯೂರ್ ಅರುಣ್ ಅವರೇ, ಕ್ಯಾನ್ ಯು ಅಶ್ಯೂರ್ ಇವತ್ತು ಹೋರಾಟದಲ್ಲಿ ಬಿಜೆಪಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ನಮಗಂತೂ ಅರ್ಥ ಆಗ್ತಾ ಇದೆ. ಪಂಚಮಸಾಲಿ ಹೋರಾಟದ ಜೊತೆಗೆ ಮುಂದೊಂದು ದಿವಸ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಅಂದ್ರೆ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಯಾವರಿಗೆ ಏನು ಮೀಸಲಾತಿ ಕೊಡಬೇಕು, ಸಂವಿಧಾನಾತ್ಮಕವಾಗಿ ಏನೇನು ಸಿಗಬೇಕು, ಅವರ ಬಡತನ ಸ್ಥಿತಿ ಏನಿದೆ, ಅವರ ರಾಜಕೀಯ ಸ್ಥಿತಿ ಏನಿದೆ, ಅವರ ಶೈಕ್ಷಣಿಕವಾಗಿರುವಂತದ್ದು ಅಥವಾ ಅವರ ಈ ಅಧಿಕಾರಿ ಸ್ತರದಲ್ಲಿ ಏನೇನ್ ತೆಗೆದಿದ್ದಾರೆ ಅದರ ಕೂಲಂಕುಷವಾಗಿರತಕ್ಕಂತಹ ಅಧ್ಯಯನ ಮಾಡಿ ಇವರೇನ ಈಗ ಒಳಗಡೆ ಇಟ್ಕೊಂಡಿದಾರಲ್ಲ, ಅಧ್ಯಯನ ಮಾಡಿಕೊಂಡೆ ಏನೋ ಯಾವ್ದು ಜಾತಿ ಗಣತಿ ಮಾಡ್ಕೊಂಡು ಹಂಗಲ್ಲ. ಅದು ಕ್ಲಿಯರ್ ಕಟ್ ಆಗಿ ಆ ಸಮುದಾಯವನ್ನು ಕೂತ್ಕೊಳಿಸಿ ಮಾತನಾಡಿಸಿ ಒಂದು ಹ್ಯಾಂಡಲ್ ಮಾಡುವ ರೀತಿ ಸರ್ಕಾರ ಅಂತ ಹೇಳಿದ ಮೇಲೆ ಕನ್ವಿನ್ಸ್ ಮಾಡ್ಬೇಕು. ಹೋರಾಟಗಾರರಿರ್ಲಿ, ಏನು ಕನ್ವಿನ್ಸ್ ಅಂದ್ರೆ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಕ್ ಆಗಲ್ಲ ಅಂತ ಕನ್ವಿನ್ಸ್ ಮಾಡ್ಬೇಕು ಅಂತನಾ? ನೀವು ಫೈನಲ್ ತೀರ್ಪಿಗೆ ಬರಬೇಡಿ, ಇದನ್ನು ಕನ್ವಿನ್ಸ್ ಮಾಡ್ಬೇಕು. ಮತ್ತೆ ನಮಗೆ ಸಿಗುವಂತಹ ಈ ಮೀಸಲಾತಿ ಎಷ್ಟರ ಮಟ್ಟಿಗಿದೆ, ಇದರಿಂದ ಎಸ್ಸಿಗೆ ಬರಬೇಕೋ, ಎಸ್ಟಿಗೆ ಬರಬೇಕೋ, ಅಥವಾ 2Aಗೆ ಬರಬೇಕೋ, ಅಥವಾ 2Dಗೆ ಬರಬೇಕೋ, 3Bಗೆ ಬರಬೇಕೋ ಏನು ಅನ್ನುವಂಥದ್ದನ್ನು ಆ ಪ್ರತಿಭಟನಾಗಾರರಿಗೆ ಕನ್ವಿನ್ಸ್ ಮಾಡ್ಬೇಕು. ನಮ್ಮ ಸ್ಥಳ ಯಾವ ರೀತಿ ಇದೆ ಅನ್ನುವಂಥದ್ದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಲ್ವೇ, ಇದನ್ನ ಯಾಕೆ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ? ಯಾಕೆ ನೀವು ಶಾಂತಿಯುತವಾಗಿರತಕ್ಕಂಥ ಪ್ರತಿಭಟನೆ ಮೇಲೆ ಲಾಠಿ ಚಾರ್ಜ್ ಮಾಡಿದಿರಿ? ಲಾಠಿ ಚಾರ್ಜ್ ಅಂದ್ರೆ ಬರೀ ಲಾಠಿ ಚಾರ್ಜ್ ಇಟ್ಕೊಂಡಿದ್ದೀರಿ. ಲಾಠಿ ಚಾರ್ಜ್
ಅಲ್ರಿ, ಲಾಠಿ ಚಾರ್ಜ್ ಅಕ್ಷಮ್ಯವೇ, ಐ ಅಗ್ರಿ. ಆದ್ರೆ ನನ್ನ ಪ್ರಶ್ನೆ ಇಷ್ಟೇ, ಕ್ರಿಸ್ಟಲ್ ಕ್ಲಿಯರ್. ಬಿಜೆಪಿ ಅಧಿಕಾರಕ್ಕೆ ಬಂತು ಅನ್ನೋದಾದ್ರೆ ಪಾಪ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ ಪಂಚಮಸಾಲಿ ಸಮುದಾಯದವರು. ಎಸ್, ನಾವ್ ಅಧಿಕಾರಕ್ಕೆ ಬಂದ್ರೆ ಪಂಚಮಸಾಲಿ ಸಮುದಾಯದವರಿಗೆ 2A ಮೀಸಲಾತಿ ಸಿಗುತ್ತೆ, ಅಶ್ಯೂರ್ ಮಾಡಿ ಅಲ್ಲ. ಕಾಂಗ್ರೆಸ್ ನ ಮಂತ್ರಿಗಳು ಕೂಡ ಇದ್ರಲ್ವಾ? ನಾನು ಈ ಸಂವಾದದ ಆರಂಭದಲ್ಲೇ ಹೇಳಿದೆ, ಕಾಂಗ್ರೆಸ್ ನ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ಸರದಿ ಇವಾಗ ಕಾಂಗ್ರೆಸ್ ನ ಮುಖಂಡರದ್ದು. ಯಾಕಂತ ಹೇಳಿದ್ರೆ ಮಗಳಾಗಿ ಆ ಸಮಾಜದ ಪರವಾಗಿ ನಿಲ್ಬೇಕು ಅಂತ ಹೇಳಿ ಮಾಡಿದ ನಾಟಕನ, ಅಥವಾ ಈ ಖಂಡ್ರೆಯವರು ಇವರೆಲ್ಲ ಮಾಡಿದ್ದೆಲ್ಲ ನಾಟಕನ, ಇದಕ್ಕೇನು ಉತ್ತರ ಕೊಡ್ತಾರೆ? ಉತ್ತರ ಕೊಡಬೇಕಾದವರು ಕಾಂಗ್ರೆಸ್ ಅವರು. ಗಾಟ್ ಇಟ್ ಅರುಣ್ ಅವರೇ, ಅರ್ಥ ಆಯ್ತು ನನಗೆ. ಶಿಲ್ಪ ಅವರೇ, ನೀವು ತಿಳಿಸ್ಬೇಕು ನೋಡಿ. ಇವತ್ತು ಬಿಜೆಪಿ ವಕ್ತಾರರಿಗೆ ಬಿಜೆಪಿ ವಕ್ತಾರರು ಮಾತಾಡೋದು ಮೇ ಬಿ ಶಿಲ್ಪ ಅವ್ರು ಕೇಳಿಸ್ಕೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಇವತ್ತು ನೋಡಿ ಶಿಲ್ಪ ಅವರೇ, ನಿಮ್ಮ ಹೋರಾಟದ ಜೊತೆಗೆ ಬಿಜೆಪಿ ಬೆನ್ನೆಲುಬಾಗಿ ನಿಂತಿದೆ. ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ನಿಮ್ಮಂಥ ಹಲವಾರು ನಾಯಕರು ಹೇಳಿದ ಒಂದು ಮಾತನ್ನ ನಾನು ರಿಕಾಲ್ ಮಾಡೋದಾದ್ರೆ, ಇವತ್ತು ಕರ್ನಾಟಕ ಕಾಂಗ್ರೆಸ್ಗೆ ಮತ ನೀಡಿ ನಾವು ಮೋಸ ಹೋದ್ವಿ ಅನ್ನೋದಾದ್ರೆ, ಬಿಜೆಪಿ ನಿಮ್ಮ ಬೆಂಬಲಕ್ಕೆ ನಿಂತಿದೆ ಅನ್ನೋದಾದ್ರೆ, ಮುಂದೊಂದು ದಿವಸ ಇದೇ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದಾದ್ರೆ, ಅವರು ನಿಮ್ಗೆ 2A ಮೀಸಲಾತಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇಟ್ಕೋತೀರಾ ನೀವು, ಅಥವಾ ಈ ರಾಜಕಾರಣಿಗಳೇ ಹಿಂಗೆ ಅನ್ನೋ ನಿರ್ಧಾರನ? ಶಿಲ್ಪ ಅವರೇ ಉತ್ತರ ಕೊಡಬೇಕು. ಮೇಡಮ್ ನನ್ನ ಉತ್ತರ ತುಂಬ ಕ್ಲಿಯರ್ ಆಗಿದೆ. ನಾನು ಒಂದು ವಕೀಲ ವೃತ್ತಿಯನ್ನು ಮಾಡ್ತಾ ಇರೋದ್ರಿಂದ ಒಂದು ಜುಡಿಷಿಯರಿ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಈಗಾಗಲೇ ನಮ್ಮ ಸಂವಿಧಾನದಲ್ಲಿ 106 ಬಾರಿ ನಾವು ಅಮೆಂಡ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ. ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ನಾನು ನಿಮ್ಗೊಂದು ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಕಾನೂನಿನ ಹೋರಾಟದಲ್ಲಿ ನಾವು ಮುಂದುವರೆದು ಯಾವ ಗೌರ್ಮೆಂಟ್ ಮೇಲೂ ವಿಶ್ವಾಸ ಇಡುವಂಥ ವಿಶ್ವಾಸ ಉಳಿದಿಲ್ಲ ಮೇಡಮ್. ಯಾಕಂತಂದ್ರೆ ಲಾಸ್ಟ್ ಟೈಮ್ ಅದನ್ನು ನೋಡಿದ್ವಿ, ಬಿಜೆಪಿ ಗೌರ್ಮೆಂಟ್ ನೋಡಿದ್ವಿ, ಕಾಂಗ್ರೆಸ್ ಗೌರ್ಮೆಂಟ್ ನೋಡಿದ್ವಿ. ಪ್ರತಿ ಸಲನೂ ನಮಗೆ ಅಲ್ಲಿಂದ ಹೊಸ ಹೊಸ ನಾಯಕರು ಬರ್ತಾರೆ, ತಮ್ಮ ಗೌರ್ಮೆಂಟ್ ರಚನೆ ಮಾಡ್ಕೊಳ್ಳೋಕೆ ಬರ್ತಾರೆ ವಿನಃ 2A ಅನ್ನ ಕೊಡ್ಸಾಕಂತೂ ಬರ್ತಾರೆ ಅಂತ ನನಗೆ 1% ನಂಬಿಕೆ ಉಳಿದಿಲ್ಲ ಇವತ್ತಿನ ದಿವಸ. ಯಾಕಂತಂದ್ರೆ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಒಂದು ವಕೀಲ ವೃತ್ತಿಯನ್ನ ಮಾಡಿದವರಾಗಿದ್ದರಿಂದ ಸ್ಪಷ್ಟವಾಗಿ ಅವ್ರು ಬ್ಯಾಕ್ವರ್ಡ್ ಕ್ಲಾಸ್. ಇವತ್ತು ಎಷ್ಟು ನೀಟಾಗಿ 3 ಗಂಟೆಗೆ ನಾನು ಅವ್ರು ಹೇಳಿರೋದು ನೋಡಿದ್ದೀನಿ, ಎಷ್ಟು ನೀಟಾಗಿ ಹೇಳಿದರು. ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಏನು, ಅತಿ ಬಡವರು, ಕಡು ಬಡವರು ಅಂತೆಲ್ಲ ಹೇಳಿದರು. ಪ್ರತಿ ಒಂದು ಸಮಾಜದಲ್ಲಿ ಕಡು ಬಡವರು ನಾವು ನೋಡ್ತಾ ಇದ್ದೀವಿ. ಸೊ ನಾವು ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಂಡು ಕಾನೂನಾತ್ಮಕ ಹೋರಾಟ ಮಾಡಿ ಪ್ರತಿ ಒಂದು ಸಮಾಜದಲ್ಲೂ ಪ್ರತಿ ಒಂದು ಕಮ್ಯುನಿಟಿನಲ್ಲೂ ಹೈಯರ್ ಕ್ಲಾಸ್ ಜನನೂ ಇದ್ದಾರೆ, ಲೋವರ್ ಕ್ಲಾಸ್ ಜನ ಇದ್ದಾರೆ, ಬಿಲೋ ಪಾವರ್ಟಿ ಲೈನ್ನಲ್ಲೂ ಇದ್ದಾರೆ. ಯಾಕೆ ನಾವು ಆ ರೀತಿ ಅದನ್ನ ಅಮೆಂಡ್ಮೆಂಟ್ಸ್ಗಳನ್ನ ಮಾಡ್ಕೋಬಾರ್ದು? 3 acresಗಿನ್ನ ಕಮ್ಮಿ ಲ್ಯಾಂಡ್ ಇರೋರಿಗೆ, ಬಿಲೋ BPL ಕಾರ್ಡ್ ಇರೋರಿಗೆ, ಪರ್ಸೆಂಟೇಜ್ ಜಾಸ್ತಿ ಮಾಡಿರೋರಿಗೆ ಈ ರೀತಿ ಅಮೆಂಡ್ಮೆಂಟ್ಗಳನ್ನ ಮಾಡಿಕೊಂಡು ನಾವು ಯಾಕೆ ನಮ್ಮ ರಿಸರ್ವೇಷನನ್ನು ಪಡ್ಕೋಬಾರ್ದು ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ಮೇಡಮ್, ಈ ಗೌರ್ಮೆಂಟ್ ಮೇಲೆ ವಿಶ್ವಾಸ ಇಡೋದು, ಹೋರಾಟಗಳನ್ನ ಮಾಡೋದು, ಈ ಲಾಠಿ ಚಾರ್ಜ್ಗಳನ್ನ ಅನುಭವಿಸೋದು, ನಮ್ಮ ಜನಾಂಗದ ಯುವಕರಿಗೆ, ಮಹಿಳೆಯರಿಗೆ ಈ ನೋವುಗಳನ್ನ ಅನುಭವಿಸೋದು, ಅದನ್ನು ಬೇರೆ ಪಕ್ಷದವರು ಅದಕ್ಕೆ ಸಹಕಾರ ಕೊಡ್ತೀವಿ ಅನ್ನೋದು, ತಾವು ಅಧಿಕಾರಕ್ಕೆ ಬರೋದು, ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಂದು ಅದನ್ನು ವಿಚಾರವನ್ನು ಬೇರೆ ಲೈನಿಗೆ ಒಯ್ಯೋದು, ಇದೆಲ್ಲ ನನಗೆ ಯಾಕೋ ಬೇಡ ಅನಿಸ್ತಾ ಇದೆ ಮೇಡಮ್. ಕಾನೂನು ಸರಿ ಅನಿಸ್ತಾ ಇದೆ. ಕಾನೂನು ಬಲ್ಲವರಾಗಿ ನಾವು ಈ ರೀತಿ ಜನರನ್ನ ದಿಕ್ ತಪ್ಪಿಸೋದು ನನಗಿಷ್ಟ ಇಲ್ಲ. ಯಾಕಂತಂದ್ರೆ ರಾಜಕಾರಣಿಗಳು ದಿಕ್ ತಪ್ಪಿಸ್ತಾ ಇದ್ದಾರೆ, ತಪ್ಸೂ ಬಿಟ್ಟಿದ್ದಾರೆ. 2 ಸತಿ 2 ಪಕ್ಷಗಳನ್ನ ನಾವು ನೋಡಿ ಅನುಭವಿಸ್ಬಿಟ್ಟಿದೀವಿ. ಇನ್ನು ಜಾಸ್ತಿ ನಾವು ರಾಜಕಾರಣಿಗಳ ಮೇಲೆ ಅವಲಂಬನೆ ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಓಕೆ, ಸೈಯದ್ ಅವರೇ, ಕರ್ನಾಟಕದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಸೈಯದ್ ಅವರೇ, ಇವತ್ತು ಒಂದಲ್ಲ ಒಂದು ಹೋರಾಟ ನಡೀತಾನೆ ಇದೆ. ಕರ್ನಾಟಕ ಕಾಂಗ್ರೆಸ್ ಹಂತ ಹಂತವಾಗಿ ವಿಶ್ವಾಸ ಕಳ್ಕೊಳ್ತಿದೆ ಅಂತ ಅನ್ಸುತ್ತಾ? ಮೇಡಮ್, ಆಗ್ಲೇ ಅವ್ರು ಒಂದು ಮಾತಂದ್ರು, ಈ ಕಾಂಗ್ರೆಸ್ ಅನ್ನ ನಂಬಿ ನಾವು ಮೋಸ ಹೋದ್ವಿ ಅಂತ. ಇವ್ರು ಮಾತ್ರ ಅಲ್ಲ, ಇವ್ರಿಗಿಂತ ಜಾಸ್ತಿ ಅಲ್ಪಸಂಖ್ಯಾತರು ಮೋಸ ಹೋಗಿದ್ದಾರೆ. ಓಕೆ, ಇನ್ನ ನಮ್ ಜನರಿಗೆ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಬಹುಶಃ ಈ ರೀತಿ ಇನ್ನ ಏನಾದ್ರು ಲಾಠಿ ಚಾರ್ಜ್ ಎಲ್ಲ ಆಗಿ ತಲೆಗಿಲೆ ಬಳಸ್ಕೊಂಡು ಜೈಲಿಗೆ ಹೋಗಿ ನಂತರ ಏನಾದ್ರು ಬುದ್ಧಿ ಬರುತ್ತೆ ಏನೋ. ನೋಡಿ, ಇದೇ ಎಲೆಕ್ಷನ್ ಟೈಮ್ ಅಲ್ಲಿ 4% ರಿಸರ್ವೇಶನ್ ಮುಸ್ಲಿಂ ಏನು ತೆಗೆದಿದ್ರು, ಅದು ನಾವು ವಾಪಸ್ ತಗೊಂಡು ಬರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಇಲ್ಲಿವರೆಗೂ ಅದರಿಂದ ಮಾತೇ ಇಲ್ಲ. ಅದೇ ತರ ಹಲವಾರು ಸಮಸ್ಯೆಗಳು ಇದಾವೆ. ಎಲ್ಲ ಪ್ರಾಮಿಸ್ ಮಾಡಿಬಿಟ್ಟು ಸಾಬ್ರಿಗೆ ಕರೆಕ್ಟ್ ಕೈ ಕೊಟ್ರು. ಅಂದ್ರೆ ಇವ್ರು ಬೇರೆ ಬಳಸ್ಕೊಳ್ತಾರೆ ಅಷ್ಟೇ ಮೇಡಮ್. ಇವ್ರು ಯಾರಿಗೂ ಸ್ವಂತ ಇಲ್ಲ. ಇವ್ರು ಆಗ್ಲೇ ಹೇಳ್ದಂಗೆ
ಈ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರು ಮೋಸ ಮಾಡೋದ್ರಲ್ಲಿ ನಂಬರ್ 1 ತುಂಬಾ ಚೆನ್ನಾಗಿ ಮರಳು ಮಾಡ್ತಾರೆ. ಈ ಜ್ವಲಂತ ಸಮಸ್ಯೆಗಳು ಇದ್ರೂ ಇವ್ರು ಯಾವುದೇ ಕಾರಣ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದು ಕೃಷಿ ಬಚಾವ್ ಅಭಿಯಾನ, ಇವ್ರಲ್ಲೇ ಇಲ್ದಿರೋದೆಲ್ಲ ಹೊಡೆದಾಟ. ನಾನ್ CM ಆಗ್ತೀನಿ ಅಂತ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಮೂಳ ಅಂಡ್ ವಾಲ್ಮೀಕಿ ಟೆನ್ಷನ್ ಏನು ಹಿಂಗಿದ್ದು ಇವಾಗ ಇವ್ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಕೆರ್ಕೊಂಡು ಮೈಯೆಲ್ಲ ಗಾಯ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇವ್ರಿಗೆ ಈ ಕರ್ನಾಟಕದ ಜನತೆ ತಕ್ಕಂತ ಪಾಠ ಕಲ್ಸುತ್ತೆ ಮೇಡಮ್. ರೈಟ್ ವೆರಿ ನೈಸ್. ಅನಿಲ್ ನಾಚಪ್ಪ ಅವರೇ, ಜಾತಿ ಗಣತಿ ಅಂತ ಒಂದು ಮಾಡಿದ್ದಾರೆ, 162 ಕೋಟಿ ಖರ್ಚು ಮಾಡಿ. ಅದೇನಾದರೂ ರಿಲೀಸ್ ಆದರೆ ಏನಾದ್ರು ಸೊಲ್ಯೂಷನ್ ಸಿಗ್ಬೋದಾ ಈ 2A ಮೀಸಲಾತಿಗೆ? ನೋಡಿ, ಜಾತಿ ಗಣನೆ ಮಾಡಿರೋದು ಮೊದಲನೇ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇದೆ. ಇದಾಗಲೇ ಮುಗಿದು 5 ವರ್ಷ ಆಗಿ 6ನೇ ವರ್ಷ ಆಗಿದೆ ಈಗ. ಹೌದು. ಇಲ್ಲೂ ಸಹ ನಿಮಗೆ ಅದನ್ನು ಬಿಡೋದಕ್ಕೆ ಮನಸ್ಥಿತಿನೂ ಇಲ್ಲ, ಮಾಡಬೇಕಂತ ಇಚ್ಛಾಶಕ್ತಿ ಇಲ್ಲ ಅಂದರೆ ಅದರ ಒಳಗಡೆ ಏನು ಇದಿದೆ ಅನ್ನೋದು ಗೊತ್ತಾಗುತ್ತೆ. ನಾನು ಯಾಕೆ ಇದನ್ನು ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯದಲ್ಲಿರುವ ಬಡವರ ಮೇಲೆ ಅವರು ನೋಡೋದಿಲ್ಲ ಅನ್ನೋದಕ್ಕೆ ಒಂದು ನಾನು ಉದಾಹರಣೆ ಕೊಡ್ತೀನಿ. ಈಗೇನು ಸಾಹೇಬ್ರು ಹೇಳಿದ್ರು ಮುಸ್ಲಿಂ ಜನಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ ಅನ್ನೋದು, ಅದು 4-5 ದಿನಗಳ ಹಿಂದ್ಗಡೆ ಒಂದು ಪತ್ರಿಕೆ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಶಾಲೆಗಳು ಅಂತ ಬರುತ್ತೆ, ಅದರಲ್ಲಿ ಅಲ್ಪಸಂಖ್ಯಾತರ ಶಾಲೆ ಅಂತ ಬರುತ್ತೆ. ಅಲ್ಪಸಂಖ್ಯಾತರ ಶಾಲೆಯಲ್ಲಿ ಅದರ ಅನುದಾನ ತಗೊಳ್ಳೋದಕ್ಕೋಸ್ಕರ ನೀವು 50% ಮಕ್ಕಳಿದ್ರೆ ಮಾತ್ರ ಕೊಡ್ತೀವಿ ಅಂತ ಇತ್ತು. ಅದನ್ನು ಇವ್ರು ಏನು ಮಾಡಿದ್ರು, ಅದನ್ನು ತೆಗೆದುಹಾಕಿದ್ರು ಕಾಂಗ್ರೆಸ್ ಸರ್ಕಾರ. ಯಾಕೆ ತೆಗೆದುಹಾಕಿದ್ರು ಅಂತ ಹೇಳ್ತೀನಿ, ಯಾರಿಗೂ ಅರ್ಥ ಆಗಲ್ಲ. ಈ ಅಲ್ಪಸಂಖ್ಯಾತರ ಶಾಲೆಗಳು ಅಂದರೆ ಈ ಕ್ರಿಶ್ಚಿಯನ್ ಶಾಲೆಗಳು, ಮುಸ್ಲಿಂ ಶಾಲೆಗಳಲ್ಲಿ ಏನಾಗ್ತಿತ್ತು ಅಂದರೆ, ಮುಖ್ಯವಾಗಿ ಕ್ರಿಶ್ಚಿಯನ್ ಮುಸ್ಲಿಂ ಶಾಲೆಗಳಲ್ಲಿ ಮಕ್ಕಳನ್ನ ಮನೆಯಿಂದ ಕರ್ಕೊಂಡು ಬಂದು 50% ಫಿಲ್ಲಿಂಗ್ ಮಾಡೋದಕ್ಕೋಸ್ಕರ ಒದ್ದಾಡ್ತಾ ಇದ್ರು. ಈಗ ಇವ್ರು ಏನು ಮಾಡಿದ್ರು, ಕಾಂಗ್ರೆಸ್ ಅವರಿಗೆ ಒಂದು ಲಾಬಿ ಕೆಲಸ ಮಾಡಿದೆ. ಯಾವ ಲಾಬಿ ಅಂದರೆ, ಇವರ ಎಲೆಕ್ಷನ್ ಟೈಮಲ್ಲಿ ಒಂದು ಸಮುದಾಯ, ಚಿಕ್ಕ 2% ಇರುವ ಒಂದು ಕ್ರಿಶ್ಚಿಯನ್ ಸಮುದಾಯದ ಒಂದು ಗುರುಗಳ ಒಂದು ಸಮುದಾಯ ಇವ್ರಿಗೆ ಸಹಾಯ ಮಾಡಿತ್ತು. ಅವರು ಏನು ಹೇಳಿದರು ಅಂದರೆ, ನಮ್ಮ ಶಾಲೆಗಳಿಗೆ ತೊಂದರೆ ಆಗ್ತಿದೆ ಅಂತೇಳಿ ಈ ಕ್ರಿಶ್ಚಿಯನ್ ಶಾಲೆಗಳು ಅಂತ ಏನು ಬರುತ್ತಲ್ಲೋ ಅದ್ರ ಜೊತೆ ಮುಸಲ್ಮಾನರು ಮತ್ತು ಜೈನರು ಆ ಶಾಲೆಗಳಲ್ಲಿ 50% ಮಕ್ಕಳಿದ್ರೆ ಮಾತ್ರ ಅದು ಅಲ್ಪಸಂಖ್ಯಾತರ ಶಾಲೆ ಅಂತ ಆಗುತ್ತೆ, ಹೌದು, ಸಂಸ್ಥೆ ಅಂತ ಆಗುತ್ತೆ. ಈಗ ಅವ್ರು ಏನು ಮಾಡಿದ್ರು, ಅಲ್ಪಸಂಖ್ಯಾತರ ಸಂಸ್ಥೆಗಳಲ್ಲಿ 50% ಮಕ್ಕಳು ಇರಲೇಬೇಕು ಅನ್ನೋ ಒಂದು ರೂಲನ್ನು ತೆಗೆದುಹಾಕಿದ ತಕ್ಷಣ ಏನಾಗುತ್ತೆ, ಆ ಶಾಲೆಗಳು ಬೇರೆ ಮಕ್ಕಳನ್ನ ಸೇರಿಸ್ಕೊಂಡು ದುಡ್ಡು ಮಾಡ್ಬೋದು. ಆದರೆ ಬಡ ಅಲ್ಪಸಂಖ್ಯಾತರಿಗೆ, ಈಗ ಬಡ ಮುಸ್ಲಿಮು ಆ ಶಾಲೆಗೆ ಹೋಗಬೇಕು ಅಂದರೆ ಅಲ್ಪಸಂಖ್ಯಾತರ ಕೋಟ ಇರುತ್ತೆ ಅಂತೇಳಿ ಅಲ್ಲಿಂದ ಪ್ರಿನ್ಸಿಪಾಲ್ಗಳು ಮನೆಗೋಗಿ ಕರ್ಕೊಬಂದು ಓದಿಸ್ತಾ ಇದ್ರು. ಅದು ಹೋಯ್ತು. ಈಗ 10 ವರ್ಷದಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಜೈನರು ಏನೇನು ಶಾಲೆಗಳು ಮಾಡಿದ್ರಲ್ವ, ಅಲ್ಲಿ ಅವ್ರಿಗೆ ಅನುದಾನ ಸಿಗಲ್ಲ, ದುಡ್ಡು ಕೊಟ್ಟು ನೀನು ಬಂದು ಸೇರ್ಕೋ, ಇಲ್ಲ ಅಂದರೆ ಬರಬೇಡ ಅಂತಾರೆ. ಆದರೆ ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಳಿ, BJP ಸರ್ಕಾರ ಇದ್ದಾಗ ಏನು ಮಾಡಿತ್ತು, ಆ ಶಾಲೆಗಳಲ್ಲೂ ಬೇರೆಯವರನ್ನು ಬರ್ಬೋದು ಅನ್ನೋದೊಂದು ಆಡಿಯನ್ಸ್ ತರಕ್ಕೆ ಬಂದಿತ್ತು. ಅಂದರೆ ಯಾವುದರಲ್ಲಿ, ನಿಮ್ಮ ಅಧಿಕಾರದಲ್ಲಿ. ಆದರೆ ಈಗೇನು ಮಾಡಿದ್ರು ಗೊತ್ತಾ, 3/2 ಭಾಗ ಅಲ್ಪಸಂಖ್ಯಾತರ ಇರಬೇಕು. ಯಾರು? ಆಡಳಿತ ವರ್ಗ. ಯಾಕೆ ಅಲ್ಲೂ ಮಾಡ್ಬೋದಲ್ಲ ನೀವು? ಅಲ್ಲೂ ನೀವು ಅಲ್ಪಸಂಖ್ಯಾತರ ಶಾಲೆಗಳಲ್ಲಿ ಬೇರೆ ಜಾತಿಯವರು ಸಹ ಆಡಳಿತ ವರ್ಗದಲ್ಲಿರ್ಬೋದು ಅಂತ ಮಾಡೋಕ್ಕಾಗಲಿಲ್ಲ ಅವರಿಗೆ. ಯಾಕಂದರೆ ಈ ಸೌಕಾರರ ಕೈಗೊಂಬೆಯಾಗಿ ಸೌಕಾರ ಅಲ್ಪಸಂಖ್ಯಾತರು, ಸೌಕಾರರು ನಿಮ್ಗೇನಂತಾರೆ ಮೇಲ್ವರ್ಗದ ಜನಗಳ ಜೊತೆ ಇವ್ರು ಸೇರ್ಕೊಂಡು ಕಿಕ್ ಬ್ಯಾಕ್ಗಳು ತಗೊಂಡು ಬಡ ಈ ಲೇಯರ್ಗಳಿದೆಯಲ್ಲ, ಈಗ ನಾವು ಓಡಾಡ್ತಿರೋದು ಏನಕ್ಕೆ ಹೇಳಿ, ಈ ಬಡವರಿಗೋಸ್ಕರ ಸಹಾಯ ಮಾಡಿ, ಬಡ ಮಕ್ಳಿಗೆ ಸಹಾಯ ಮಾಡಿ ಅಂತ ಹೇಳ್ತಿದೀವಿ. ಏನ್ ಮಾಡ್ಬಿಟ್ರು, ಜನಕ್ಕೆ ಅರ್ಥನೇ ಆಗಿಲ್ಲ. ಅಲ್ಪಸಂಖ್ಯಾತರಿಗೆ ಓಟಾಗಿ ಕೂತಿದ್ರಲ್ಲ ಇವತ್ತು, ಅವ್ರ ಮಕ್ಳಿಗೆ ನಾಳೆ ಶಾಲೆಗೆ ಸೇರಿಸ್ಬೇಕು, ನಮ್ಮ ಮುಸಲ್ಮಾನ ಶಾಲೆಗೆ ಸೇರಿಸ್ಬೇಕಂದ್ರೆ ಅವನು ಡೊನೇಷನ್ ಕೊಟ್ಟು ಒಳಗಡೆ ಬರಬೇಕು. ಕ್ರಿಶ್ಚಿಯನ್ ಶಾಲೆಗಳಿಗೆ ಕ್ರಿಶ್ಚಿಯನ್ ಮಕ್ಕಳುಗಳನ್ನ ಸೇರಿಸ್ಬೇಕು ಅಂದ್ರೆ ನಾಳೆ ದಿನ ಡೊನೇಷನ್ ಕೊಟ್ಟು ಒಳಗಡೆ ಬರಬೇಕು. ಇಲ್ಲ ಆಗಿದ್ರೆ, ಇದೇ ಕಾಂಗ್ರೆಸ್ ಸರ್ಕಾರ ಈ ಒಂದು ಕೆಲಸ ಮಾಡಿಲ್ಲ ಅಂದಿದ್ರೆ, ಬಡ ಕ್ರಿಶ್ಚಿಯನ್ ಮಕ್ಕಳುಗಳು ಆ ಶಾಲೆಗಳಲ್ಲಿ ಓದಬೇಕಾದ್ರೆ ಅವ್ರನ್ನ ಶಾಲೆಯವರೇ ಬಂದು ಕರಿತಿದ್ರು, ಬಂದು ನನ್ನ ಶಾಲೆಗೆ ಸೇರಿಸು, ಇಲ್ಲಾಂದ್ರೆ ನಮ್ಮ ಏನು ಕೋಟಾ ಬರುತ್ತಲ್ಲ 50% ಕೋಟಾ ಏನು ರೆಕಗ್ನೇಷನ್ ಹಾಳಾಗೋಗ್ಬಿಡುತ್ತೆ ಅಂತ ಸಾಯ್ತಾ ಇದ್ರು. ಇವತ್ತು ಸರ್ಕಾರ ಏನ್ ಮಾಡಿದೆ, ಈ ಕಾಂಗ್ರೆಸ್ ಸರ್ಕಾರ ಓಟು ನಿಮಗೆ ಅಲ್ಪಸಂಖ್ಯಾತರು ಬೇಕು, ಅವ್ರ ಮೇಲೆ ಚೂರಿ ಇಟ್ಟಿದೆ, ಅವ್ರ ಬೆನ್ನಿಗೆ ಚೂರಿ ಹಾಕಿರೋ ಕೆಲಸ ಮಾಡಿದೆ. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಇದೇ ಕೆಲಸ ಇವತ್ತು ಲಿಂಗಾಯತರಿಗೂ ಮತ್ತು ನಮ್ಮ ಏನು ಇವತ್ತು ಹೋರಾಟದಲ್ಲಿದ್ದಾರಲ್ಲ ಇವ್ರಿಗೂ, ಪಂಚಮಶಾಲಿಗಳಿಗೂ ಎಲ್ಲ ಸರ್ಕಾರಗಳು ಸಹ, ಪಂಚಮಶಾಲಿ ಲಿಂಗಾಯತರಲ್ಲೂ ಸೌಕರ್ಯರಿದ್ದಾರೆ, ಇನ್ನೊಂದು ಬೇರೆ ಲಿಂಗಾಯತರಲ್ಲೂ ಸೌಕರ್ಯ, ಅವ್ರಗಳನ್ನೆಲ್ಲ ಮಿನಿಸ್ಟರ್ಗಳನ್ನ ಅಲ್ಲಿ ಮಾಡ್ಕೊಂಡು ಅವ್ರು ಹೇಳಿದ್ದೇ ಕೇಳ್ತಾರೆ. ಬಡವರಿಗೆ ಯಾರು ಕೇಳ್ತಾರೆ ಮೇಡಮ್? ಆ ಸಮುದಾಯದ ಬಡವರಿಗೆ ಯಾರು ಕೇಳ್ತಾರೆ? ಇಂಥ ಹೋರಾಟಗಳಾದ್ರೆ ಮಾತ್ರ ಅರ್ಥ ಆಗೋದು. ಇನ್ನು ಮುಸಲ್ಮಾನರು ಸಹ ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸಗಳು ಮಾಡಬೇಕು, ಆಗ್ಲೇ ಮುಸಲ್ಮಾನರಿಗೆ ಯಾವ ನ್ಯಾಯ ಬರುತ್ತೆ, ಮುಸಲ್ಮಾನರೇ ತಗೊಳ್ಳೋಂಥದ್ದು. ಇದೇನಂದ್ರೆ ಮುಖ ತೋರಿಸಿ, ಮುಸಲ್ಮಾನರನ್ನ ಮುಖ ತೋರಿಸಿ ಹಿಂದೂಗಳನ್ನ ಓಲೈಸ್ಕೊಳ್ಳೋದು,
ಓಲೈಸ್ಕೊಳ್ಳೋದು, ಹಿಂದೂಗಳನ್ನ ಹೊಡೆದ್ಬಿಟ್ಟು ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದಿದೆಯಲ್ಲ, ಇವುಗಳು ಎಲ್ಲ ರಾಜಕೀಯ ಪಕ್ಷಗಳು ಮಾಡಿ ಮಾಡಿ ಜನರನ್ನ ಇವತ್ತು ಕಪ್ಪು ಇದಕ್ಕೆ ದೂಗ್ತಾ ಇದೆ. ಸೈಯದ್ ಅವರೇ ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ಕೊನೆಯದಾಗ ಒಂದು ಮಾತು ಹೇಳಕ್ ಬಯಸ್ತೀನಿ. ಹಾ, ಇವತ್ತು ಮೀಸಲಾತಿ ಜನ ಕೇಳೋದು ಒಂದು ಎಜುಕೇಶನ್ಗೋಸ್ಕರ, ಇನ್ನೊಂದು ಕೆಲಸಕ್ಕೋಸ್ಕರ, Okay. ಸರ್ಕಾರಿ ಕೆಲಸಕ್ಕೋಸ್ಕರ. ಈ ಎಡವಟ್ಟು ಮಾಡಿದ್ದು ಕಾಂಗ್ರೆಸ್ ಅವರೇ. ಇಂದಿರಾ ಗಾಂಧಿ ಅವರ ಪೀರಿಯಡ್ ಅಲ್ಲಿ ನನಗೆ ಗೊತ್ತಿದ್ದಂಗೆ 50 ವರ್ಷ ಇತ್ತು ಸರ್ವಿಸ್. ಎಲೆಕ್ಷನ್ ಗೆಲ್ಲೋಕ್ಕೋಸ್ಕರ ಏನ್ ಮಾಡಿದ್ರು 55 ಮಾಡಿದ್ರು. ಮತ್ ಇನ್ನೊಂದು ಎಲೆಕ್ಷನ್ ಗೆಲ್ಲೋಕ್ಕೋಸ್ಕರ 60 ಮಾಡಿದ್ರು. ಇವತ್ತು 62 ತಗೊಂಡ್ ಬಂದು ಕೊಟ್ಟಿದ್ದಾರೆ. ಯಾಕೆ ಒಂದ್ ಕೆಲಸ ಮಾಡ್ಬೇಕು ಇವರು, ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅಂತಾರಲ್ಲ, ಆ ತರ ಲೈಫ್ ಟೈಮ್ ಅಂತ ಕೊಟ್ಬಿಡ್ಬೇಕು. ಯಾಕೆ 65, 70, 75 ಹಿಂಗೆ ಮಾಡ್ಕೊಂಡು ಹೋದ್ರೆ ಯುವಕರಿಗೆ ಇವತ್ತು ಜನಸಂಖ್ಯೆ ಜಾಸ್ತಿ ಇದೆ. ಆ ಕಾಲದಲ್ಲಿ 20 ವರ್ಷ 30 ವರ್ಷದ ಹಿಂದೆ ಇದ್ದ ಜನಸಂಖ್ಯೆಗೂ ಇವತ್ತಿನ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ. 60 ವರ್ಷ ಕೆಲಸ ಮಾಡಿಸ್ಕೊಂಡೇ ಹೋದ್ರೆ ಇನ್ನ ಈ ಬರೋ ಯುವಕರಿಗೆ ಕೆಲಸ ಎಲ್ಲಿ ಸಿಗುತ್ತೆ? ಓಕೆ ಓಕೆ, ವೆರಿ ನೈಸ್. ಶಿಲ್ಪಾ ಅವರೇ, ನಿಮ್ಮ ಹೋರಾಟ ಹಿಂಗೆ ಮುಂದುವರಿಯುತ್ತಾ? ಮೇಡಮ್, ಇದು ಅಮೆಂಡ್ಮೆಂಟ್ ಮಾಡ್ಕೊಂತೀವಿ ನಾವು, ಕ್ಯಾಟಗರಿ ತಗೊಂತೀವಿ ಅನ್ನೋ ವಿಶ್ವಾಸ ಇದೆ ಮೇಡಮ್. ಕಾನೂನಿನ ಮೇಲೆ ವಿಶ್ವಾಸ ಇದೆ, ನಮ್ಮ ಸಂವಿಧಾನದ ಮೇಲೆ ವಿಶ್ವಾಸ ಇದೆ. ಓಕೆ, ವೆರಿ ನೈಸ್ ವೆರಿ ನೈಸ್. ಅರುಣ್ ಅವರೇ, ಪಂಚಮಸಾಲಿ ಅವರ ಹೋರಾಟದ ಜೊತೆ ಕೈ ಜೋಡಿಸ್ತೀರಾ, ಜೊತೆಗೆ ನಿಂತ್ಕೋತೀರಾ? ಜೊತೆಗೆ ನಿಂತ್ಕೊಂಡೇ ಇದ್ದೇವೆ ನಾವು. ಓಕೆ, ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ನಿಂತ್ಕೊಂಡಿದ್ದೇವೆ. ಆದ್ರೆ ಕಾಂಗ್ರೆಸ್ನವರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ತಿಳಿಸಿದ್ರೆ ಸ್ಪಷ್ಟವಾಗ್ತಿತ್ತು. ಯಾಕಂದ್ರೆ ಉತ್ತರದಾಯಿತ್ವ ಇರುವಂತದ್ದು, ಸರ್ಕಾರ ಇರುವಂತದ್ದು 136 ಶಾಸಕರು ಇರುವಂತದ್ದು ಕಾಂಗ್ರೆಸ್ನವರಲ್ಲಿ. ಉತ್ತರ ಅವರು ಕೊಡ್ಬೇಕು. ಯಾಕೆ ನೀವು ಲಾಠಿ ಚಾರ್ಜ್ ಮಾಡಿದ್ರೆ, ಏನ್ ಬಾಂಬ್ ಏನಾದ್ರು ತಂದಿದ್ರ ಅವರು? ಬಾಂಬ್ ತಂದವರಿಗೆ ಸ್ವಲ್ಪ ಅಮಾಯಕರು ಅಂತ ಹೇಳುವವರು ಇವತ್ತು ಶಾಂತಿಯುತವಾಗಿರ್ತಕ್ಕಂಥ ಅಲ್ಲ, ಈ ಹೊಸ ವಿಚಾರ ಹೇಳಿ ನೀವು ಹೊಸ ಬಾಂಬ್ ಹಾಕಬೇಡಿ, ಆಯ್ತಾ? ಓಕೆ, ಗಾಟ್ ಇಟ್ ಅರುಣ್ ಅವರೇ, ಅರ್ಥ ಆಯ್ತು ನನಗೆ. ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಲಾಠಿ ಚಾರ್ಜ್ ಮಾಡ್ಕೊಂಡು ರಕ್ತದೊಪ್ಪಳಿನ ಹರಿಸಿದ್ರಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ. ಸಮರ್ಥನೆ ಮಾಡ್ಕೊಂಡಿದ್ದು ಇಷ್ಟು ಪಂಚಮ ಶಾಲೆಯವರು ಮಂಡೆ ಹೊಡೆದು ಸಮರ್ಥನೆ ಮಾಡ್ಕೊಂಡು ತಿರ್ಗಾಡ್ತಿದ್ದಾರಲ್ಲ ಪರಮೇಶ್ವರ್. ಓಕೆ ಅರುಣ್ ಅವರೇ, ಗೊತ್ತಾಯ್ತು ನನಗೆ, ಗೊತ್ತಾಯ್ತು. ಓಕೆ ಓಕೆ, ನಾವು ಅಗೇನ್ ಲಾಠಿ ಚಾರ್ಜ್ ಬಗ್ಗೆ ಮಾತಾಡೋದು ಬೇಡ, ಒಂದು ಒಳ್ಳೆ ಕನ್ಕ್ಲೂಷನ್ ಬರ್ಬೇಕು. ಅರುಣ್ ಅವರೇ, ಓಕೆ, ಅರ್ಥ ಆಯ್ತು ನನಗೆ. ಓಕೆ ಓಕೆ ಓಕೆ, ಅರುಣ್ ಅವರೇ, ಓಕೆ, ಅರ್ಥ ಆಯ್ತು ನನಗೆ, ಗೊತ್ತಾಯ್ತು ನಿಮ್ ಕಾಂಟೆಕ್ಸ್ಟ್. ಅಲ್ಲ ಸರ್, ನಾನು ಬಹುತೇಕವಾಗಿ ಒಪ್ಪಿರೋದು. ನಾನು ಒಂದು ಪಾಯಿಂಟ್ ಹೇಳ್ಬೇಕು ಅನ್ಕೊಂಡಿದ್ದೆ. ಅಲ್ಲಿ ಇರೋ ಲಾಯರ್ ಲೇಡಿ ಶಿಲ್ಪಾ ಅವರಾಗ್ಲಿ, ಸೈಯದ್ ಅವರಾಗ್ಲಿ ತುಂಬಾ ಒಂದು ಉತ್ಕೃಷ್ಟವಾಗಿ ಒಂದು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಎಲ್ಲಾ ಸಮುದಾಯದಲ್ಲಿ ಇವತ್ತು ನಮಗೆ ಸಮಸ್ಯೆ ಇರುವಂತವರು ಜನ ಇದ್ದಾರೆ. ಎಲ್ಲಾ ಸಮುದಾಯದಲ್ಲಿಯೂ ಕೂಡ ಶ್ರೀಮಂತರು ಇದ್ದಾರೆ. ಅಂದ್ರೆ ಹೂ ಕ್ಯಾನ್ ಬಿ ಎಕ್ಸ್ಕ್ಲೂಡೆಡ್, ಹೂ ಕ್ಯಾನ್ ಬಿ ಇನ್ಕ್ಲೂಡೆಡ್, ಕ್ರೀಮಿ ಲೇಯರ್ ಇಸ್ ದೇರ್ ಎವ್ರಿವೇರ್ ಅಂತ. ಸೊ ನಾನು ಹೇಳ್ತಾ ಇರೋದು ಇವ್ರಿಗೆಲ್ಲ ಫುಡ್ ಫಾರ್ ಥಾಟ್ ಅಂತ. ನೀವೆಲ್ಲರೂ ಯೋಚನೆ ಮಾಡಬೇಕು. ನೀವೆಲ್ಲ ಯೋಚನೆ ಮಾಡಿರ್ತೀರ, ಯೋಚನೆ ಮಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ, ಮತ್ತೆ ಎಲ್ಲರೂ ಪ್ರಬುದ್ಧರು, ಎಲ್ಲರೂ ಇದನ್ನ ಯೋಚನೆ ಮಾಡ್ತಿರುವಾಗ ವೈ ಶುಡ್ ಬಿ ಬರೀ ಬ್ಯಾಕ್ವರ್ಡ್ನೆಸ್ ತಗೊಂಡು ಮಾತ್ರ ಜಾತೀಯತೆಯನ್ನ ಬಿಟ್ಬಿಟ್ಟು ಬರೇ ಬ್ಯಾಕ್ವರ್ಡ್ನೆಸ್ ಎಲ್ಲಿದ್ದೀರೋ ಅವ್ರಿಗೆಲ್ಲರಿಗೂ ಕೊಡುವಂತ ಒಂದು ವ್ಯವಧಾನ, ಒಂದು ವ್ಯವಸ್ಥೆ ತರುವಂತ ನಿಟ್ಟಿನಲ್ಲಿ ಯಾಕೆ ಚಿಂತೆ ಮಾಡಬಾರ್ದು? ಆವಾಗ ಪಂಚಮಶಾಲಿಯಲ್ಲಿ ಕೂಡ ಹಿಂದುಳಿದ ಇದ್ದವರಿಗೆ ಸಿಗತ್ತೆ, ಮುಂದೆ ಇರೋರಿಗೆ ಸಿಗಲ್ಲ. ಈ ರೀತಿ ಯೋಚನೆ ಮಾಡಬೇಕು. ಅಂದರೆ ಈ ಜಾತಿ ಪಂಗಡ ಬಿಟ್ಟು ನಾವು ಮುಂದೆ ಯೋಚನೆ ಮಾಡುವಂತ ಒಂದು ಶಕ್ತಿ ಭಗವಂತ ಎಲ್ಲರಿಗೂ ಕೊಡ್ಲಿ. ಮತ್ತೆ ಅದರಲ್ಲಿ ಪ್ರಬುದ್ಧತೆ. ಈಗ ಒಬ್ರು ಶ್ರೀಗಳಿದ್ದಾರೆ, ಮುತ್ತುಂಜಯ ಶ್ರೀಗಳಿದ್ದಾರೆ ಅಂತ ತಿಳ್ಕೊಂಡು ನಾನು ಪಂಚಮಶಾಲಿಯನ್ನು ಅಲ್ಲ ಅಂತ ಭಾವಿಸ್ಕೊಂಡಾಗ ಅವರು ಪಂಚಮಶಾಲಿಯ ಶ್ರೀಗಳು ಮಾತ್ರ, ಅವ್ರನ್ನ ಮಾತ್ರ ಪ್ರೊಟೆಕ್ಟ್ ಮಾಡಬೇಕು. ಇಲ್ಲದ್ರೆ ನಾನು ಮಾತ್ರ ನಮಸ್ಕಾರ ಅವ್ರಿಗೆ ಮಾಡಬಾರ್ದು, ನಾನು ಮತ್ತೆ ನಮ್ಮ ಮಠಾಧೀಶರಿಗೆ ಮಾತ್ರ ನಮಸ್ಕಾರ ಮಾಡಬೇಕು ಅನ್ನೋ ಮನೋಭಾವ ನಾವು ಬಿಡಬೇಕು. ಮತ್ತೆ ಶ್ರೀಗಳು ಕೂಡ ಎಲ್ಲರಿಗೂ ಸರ್ವೇ ಜನ ಸುಖಿನ ಬಂದು ಅನ್ನೋದು ಬರೇ ಬಾಯಿ ಮಾತನಲ್ಲ, ಎಲ್ಲರನ್ನೂ ನೋಡ್ಕೊಂಡ್ಬಿಟ್ಟು ಈ ರೀತಿಯ ಪ್ರಾವಧಾನಗಳಿಗೆ ಅವರ ಅನುಯಾಯಿಗಳಿಗೆ ಆದೇಶ ಕೊಟ್ಟು ಆ ರೀತಿಯ ಪ್ರೋತ್ಸಾಹನೆ ಕೊಡ್ತಾ ಬರಬೇಕು ಅಂತ ನನ್ನ ಭಾವನೆ. ಆವಾಗ ಅದು ಸಂವಿಧಾನಾತ್ಮಕ. ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ ಇದ್ದಾಗ್ಲೂ ಆಗ್ಲಿಲ್ಲ, ಬಿಜೆಪಿ ಇದ್ದಾಗ್ಲೂ ಆಗ್ಲಿಲ್ಲ ಅಂದ್ರೆ ಯಾರು ಬಂದ್ರು ಆಗಲ್ಲ ಅನ್ನೋ ಒಂದು ಸಿಚುವೇಶನ್. ಅಂದ್ರೆ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಬಡಜೀರು ಕೊಟ್ಬಿಟ್ರು ನಮ್ಗೆ ಯಾಕಿಲ್ಲ, ನಮ್ಮಲ್ಲಿ ಕೂಡ ಹಿಂದುಳಿದವರು ಇದ್ದಾರೆ. ಆಮೇಲೆ ಇನ್ನೊಂದು ಏನಾಗಿದೆ, ಇದೊಂದು ರಿಯಾಲಿಟಿ ಏನಾಗಿದೆ, ರೂರಲ್ ಸೆಕ್ಟರ್ ಅವರು ದೇ ಆರ್ ನಾಟ್ ಮ್ಯಾಚಿಂಗ್ ವಿತ್ ದ ಡೆವಲಪ್ಮೆಂಟ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸೆಮಿ ಅರ್ಬನ್ ಅಂಡ್ ಅರ್ಬನ್. ಪಂಚಮಶಾಲಿಯವರು ಬಹುತೇಕವಾಗಿ
ರೂರಲ್ ಅಲ್ಲಿ ಇದ್ದಾರೆ. ನನಗನ್ಸೋ ಮಟ್ಟಿಗೆ, ಇಫ್ ಐ ಆಮ್ ನಾಟ್ ರಾಂಗ್, ಐ ಆಮ್ ನಾಟ್ ವೆರಿ ಮಚ್ ವಿತ್ ದ ಡೇಟಾ, ಬಟ್ ನನಗನ್ಸೋ ಮಟ್ಟಿಗೆ ಅವರೆಲ್ಲರೂ ಅಗ್ರೇರಿಯನ್ ಎಕನಾಮಿ, ಅಂದ್ರೆ ಒಂಥರ ಫಾರ್ಮರ್ಸ್, ಮತ್ತೆ ಒಂದಿಷ್ಟು ಈ ರೀತಿಯ, ಮತ್ತೆ ಅದರ ಮೇಲೆ ಅವಲಂಬಿತ ವ್ಯವಸಾಯಗಳು, ಅಂದ್ರೆ ಅಗ್ರಿ ಅಂಡ್ ಅಗ್ರಿ ಬಿಸ್ನೆಸ್ ಅಲ್ಲಿ ಇರುವಂತವ್ರು ಪಂಚಮಸಾಲಿಯವರು ಅಂತ ಬಹುತೇಕವಾಗಿ ನಾವು ಸಮೀಕರಣ ಮಾಡಿದರೆ ಅಲ್ಲಿ ಎಕನಾಮಿ ಇಸ್ ಡ್ವಿಂಡ್ಲಿಂಗ್ ಅಂಡ್ ದೇ ಆರ್ ನಾಟ್ ಏಬಲ್ ಟು ಮ್ಯಾಚ್ ಅಪ್. Not only to the Pranjali, whatever, that agrarian sector is not able to match up to the semi-urban or business class or the urbanites here at Bangalore or ಇದರಲ್ಲಿ. ಹಾಗಾಗಿ ಏನಾಗಿದೆ, ಅಲ್ಲಿ ಒಂದಿಷ್ಟು ಫೈನಾನ್ಷಿಯಲ್ ಬರ್ಡನ್ ಏನು ಬಂದಿದೆ, ಆದ್ದರಿಂದ ಈ ರೀತಿಯ ಹೋರಾಟಗಳು ಬರೋದು ಸಹಜ. ಅದಕ್ಕೆ ಅದು ಒಂದನ್ನೇ ನೋಡ್ಲಾರ್ದೆ ಸಮಗ್ರವಾಗಿ ಅದನ್ನ ತಗೊಂಡು ಸರ್ಕಾರ ಅದನ್ನ ನಿಭಾಯಿಸಬೇಕು, ಜನರು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು. ರೈಟ್. ಕಾರ್ಯಕ್ರಮದಲ್ಲಿ ಅನಿಲ್ ಅವರು, ಅರವಿಂದ್ ಅವರು, ಸೈಯದ್ ತಹಸೀನ್ ಅವರು, ಅರುಣ್ ಅವರು, ಶಿಲ್ಪಾ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಇವತ್ತು ಒಂದಂತೂ ನಾವು ಅರ್ಥ ಮಾಡ್ಕೊಂಡ್ವಿ, ಅದ್ಭುತವಾಗಿ ಮಾತಾಡಿದರು ಪ್ಯಾನಲಿಸ್ಟ್ ಎಲ್ಲರೂ ಕೂಡ. ಎಲ್ಲ ಸಮುದಾಯಗಳಲ್ಲೂ ಉಳ್ಳವರು ಇದ್ದಾರೆ, ಇಲ್ಲದವರು ಇದ್ದಾರೆ. ಸೊ ಒಂದೇನು ಮಾಡಬೇಕು ಅಂದರೆ, ಆ ಬಿಲೋ ಪಾವರ್ಟಿ ಲೈನ್ ಅಂತ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳ ಆ ಸ್ಥಿತಿಯನ್ನು ಪರಿಗಣಿಸಿ ಮೀಸಲಾತಿ ಅನ್ನೋದು ಕೊಡಬೇಕು, ಫಸ್ಟ್ ಪಾಯಿಂಟ್. ದ ಸೆಕೆಂಡ್ ಪಾಯಿಂಟ್ ಅಂದಾಗ ನೀವು ಗಮನಿಸಬೇಕು, ಇವತ್ತೆಲ್ಲ ಪ್ಯಾನಲಿಸ್ಟ್ ಹೇಳಿದ್ದು ಅದೇ ಕಾಂಗ್ರೆಸ್ ಬರಲಿ, ಇಲ್ಲ JDS ಬರಲಿ, ಇಲ್ಲ BJP ಬರಲಿ, ಯಾರು ಬಂದರೂ ಅಷ್ಟೇ, ಯಾರು ಬಂದರೂ ಕೂಡ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಆ ಹೋರಾಟದಲ್ಲಿ ಭಾಗಿಯಾಗೋದೇನು, ಮುಂದೊಂದು ದಿವಸ ನಾವು ಬಂದರೆ ಮೀಸಲಾತಿ ಕೊಡ್ತೀವಿ ಅಂತ ಅಶೂರ್ ಮಾಡೋದೇನು. ಅಸಲಿಗೆ ದ ರಿಯಾಲಿಟಿ ಅಂತ ನೋಡೋದಾದರೆ ಯಾವುದೂ ಕೂಡ ಅಲ್ಲ. ಇವತ್ತು ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 2A ಮೀಸಲಾತಿಯನ್ನು ಪಂಚಮಸಾಲಿ ಸಮುದಾಯದವ್ರಿಗೆ ಸಂವಿಧಾನಬದ್ಧವಾಗಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ. ಹಾಗಾದರೆ ಮುಂದಿನ ಹಾದಿ ಏನು? ಪಂಚಮಸಾಲಿ ಸಮುದಾಯದವ್ರು ಏನು ಮಾಡ್ತಾರೆ? ಇದಕ್ಕೆ ಸಂವಿಧಾನಬದ್ಧವಾಗಿ ಮೀಸಲಾತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದಾದರೆ ನ್ಯಾಯಾಲಯದ ಮೊರೆ ಏನಾದರೂ ಹೋಗ್ತಾರೆ? ಇದೆಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಗೆ ಜೀವಾಳ.